ಆ ಉತ್ತರವನ್ನು ಕೊಡುವಾಗ ನಿನ್ನೆ ದಿವಸ ನಾವು ಅನುಸಂಧಾನ ಮಾಡಿದ ಹಾಗೆ ಮೋಕ್ಷೋಪಯೋಗಿಯಾಗಿರತಕ್ಕಂತಹ ಪ್ರಾಣದ ಉತ್ಕ್ರಮಣ, ಆದ್ದರಿಂದ ಜ್ಞಾನಿಗಳದ್ದು ಮರಣ ಅಂತ ಕರೆಯೋದಿಲ್ಲ. ಜ್ಞಾನಿಗಳಿಗೆ, ಉತ್ತಮರಿಗೆ ಅದು ಮರಣ ಅಂತ ಆಗೋದಿಲ್ಲ. ಜ್ಞಾನಿಗಳದ್ದು ಉತ್ಕ್ರಮಣ. ಉತ್ಕ್ರಮಣ ಅಂತಂದರೆ ನೇರವಾಗಿ ಮೇಲಕ್ಕೆ ಹೋಗೋದು. ಪ್ರಾಣಗಳನ್ನು ತಮ್ಮ ಕಂಟ್ರೋಲಿಗೆ ತಗೊಂಡು ನೇರವಾಗಿ ಮೇಲಕ್ಕೆ ಹೋಗೋದನ್ನು ಏನು ಕರೀತಾ ಇದ್ದಾರೆ? ಜ್ಞಾನಿಗಳದ್ದು ಉತ್ಕ್ರಮಣ ಅಂತ. ಆದ್ದರಿಂದ ಸಾಮಾನ್ಯವಾಗಿ ನಮ್ಮಂತೆ ಮರಣ ಹೊಂದುವಂತಹ ವ್ಯಕ್ತಿತ್ವ ಅವರದ್ದಲ್ಲ. ಆದ್ದರಿಂದಲೇ ಜ್ಞಾನಿಗಳ ಶರೀರದಲ್ಲಿ ಕಾಂತಿ ಇರುತ್ತೆ. ನಮ್ಮೆಲ್ಲರ ಶರೀರದಲ್ಲಿ ದೇಹದ ಕಾಂತಿ ಕಳೆದು ಹೋದರೆ ಜ್ಞಾನಿಗಳ ಶರೀರದಲ್ಲಿ ಅಪಾರವಾದ ಒಂದು ಕಾಂತಿ ಇರುತ್ತೆ. ಆದ್ದರಿಂದಲೇ ಅನೇಕ ಯತಿಗಳನ್ನು ಕಲಾಕರ್ಷಣೆಯನ್ನು ಮಾಡಿ ತೆಗೆಯುವಾಗ ಹಚ್ಚಿದ ಅಂಗಾರಾಕ್ಷತೆಗಳು ಕೂಡ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಆರು ತಿಂಗಳ ಆದಮೇಲೆ ಕಲಾಕರ್ಷಣೆಯನ್ನು ಮಾಡಬೇಕು. ನಮ್ಮಲ್ಲಿ ಅಷ್ಟಮಠಗಳ ಸಂಪ್ರದಾಯದಲ್ಲಿ, ಅಂದರೆ ಘಟ್ಟದ ಕೆಳಗಿನ ಮಠಗಳಲ್ಲಿ ಅವತ್ತು ಅವರನ್ನು ವೃಂದಾವನಸ್ಥರನ್ನಾಗಿ ಮಾಡಿಬಿಡ್ತಾರೆ, ಮತ್ತೆ ತೆಗೆಯೋದಿಲ್ಲ. ಮತ್ತು ಶಾಂಕರ ಸಂಪ್ರದಾಯ, ರಾಮಾನುಜೀಯ ಸಂಪ್ರದಾಯಗಳಲ್ಲಿ ಅದೇ ರೀತಿ ಅವತ್ತು ಮಾಡಿಬಿಡುವಂಥದ್ದು. ಈ ಘಟ್ಟದ ಮೇಲಿನ ಪದ್ಮನಾಭ ತೀರ್ಥರ ಪರಂಪರೆಯ ಮಠಗಳಲ್ಲಿ 6 ತಿಂಗಳಾದ ಮೇಲೆ ಮತ್ತೆ ತೆಗೆದು ಕಲಾಕರ್ಷಣೆಯನ್ನು ಮಾಡಿ ವೃಂದಾವನ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ಹಾಗೆ ತೆಗೆಯುವಾಗ ಅನೇಕ ಯತಿಗಳ ಮುಖದಲ್ಲಿ ಕಾಂತಿಗಳು ಹಾಗೆ ಇರುತ್ತೆ. ನಾಮಮುದ್ರೆಗಳು ಹೋಗಿರೋದಿಲ್ಲ, ಅಂಗಾರಾಕ್ಷತೆಗಳು ಹಾಗೆಯೇ ಇದ್ದದ್ದನ್ನು ನಾವು ಮತ್ತೆ ಅಷ್ಟು ಮಾತ್ರ ಅಲ್ಲ, ಮೈಗೆ ಹಚ್ಚಿದ ಗಂಧದ ಪರಿಮಳ ಹಾಗಿರುತ್ತೆ. ವಿಚಿತ್ರ. ಇದು ಯಾವ ತರ್ಕಕ್ಕೂ ಕೂಡ ನಮಗೆ ಸಿಗೋದೇ ಇಲ್ಲ. ಇದೆಲ್ಲ ಟಿ ವಿದೊಂದು ಪ್ರೋಗ್ರಾಮ್ ಬರ್ತಾ ಇತ್ತಲ್ಲ, ತರ್ಕಕ್ಕೆ ನಿಲುಕದ್ದು ಅಂತ, ಹೀಗೂ ಉಂಟೆ ಅಂತ. ಹಾಗೆ ಇದೆಲ್ಲ ಒಂಥರ ಹೀಗೂ ಉಂಟೆ, ಹೀಗೆಲ್ಲ ಆಗತ್ತಾ? ಹೀಗೂ ಅನುಸಂಧಾನ ಮಾಡಲಿಕ್ಕಾಗತ್ತಾ? ಗಂಧ ಅಂತನ್ನೋದು ಇವತ್ತು ಬೆಳಗ್ಗೆ ಹಚ್ಕೊಂಡಿದ್ದು ಸ್ವಲ್ಪ ನಾವು ಬೆವರ್ತಾ ಇದ್ದ ಹಾಗೆ ಹೊರಟು ಹೋಗುತ್ತೆ. ಹಾಗಿರೋ ಕಾಲಕ್ಕೆ 6 ತಿಂಗಳಿಗೂ ಕೂಡ ಗಂಧದ ಪರಿಮಳ, ದೇಹದ ಕಾಂತಿ, ಅಂಗಸೌಷ್ಠವ ಅದನ್ನೆಲ್ಲ ಹಾಗೆ ಉಳಿಸ್ಕೊಳ್ಳೋದು ಅಂತಂದರೆ ಯಾವ ಲೆವೆಲ್ ಅದು? ಹೇಗೆ ಬರುತ್ತದು ಅಂತಂದರೆ ಅವರು ಮಾಡಿದ ಸಾಧನೆ. ಸನ್ಯಾಸಿಗಳಿಗೆ ಮತ್ತು ಯೋಗಿಗಳಿಗೆ ಮುಖ್ಯವಾಗಿ ಯಾವ ಮಂತ್ರದ ಜಪವನ್ನು ಶಾಸ್ತ್ರ ಆದೇಶ ಮಾಡಿದೆ ಅಂತಂದರೆ ಪ್ರಣವ ಮಂತ್ರವನ್ನು ಜಪ ಮಾಡಬೇಕು ಅವರು. ಆದ್ದರಿಂದಲೇ ಹೆಣ್ಣು ಮಕ್ಕಳಿಗೆ ಪ್ರಣವ ಮಂತ್ರ ಯಾಕಿಲ್ಲ, ಇವರಿಗೆ ಯಾಕೆ ಪ್ರಣವ ಮಂತ್ರ ಇದೆ ಅನ್ನೋದಾಗಿ ಶಾಸ್ತ್ರ ವಿವೇಕವನ್ನು ಮಾಡಿಕೊಡುವಾಗ, ಪ್ರಣವ ಮಂತ್ರವನ್ನು ನೀವು ಎಷ್ಟು ಉಪಾಸನ ಮಾಡ್ತಾ ಬರ್ತೀರೋ, ಪ್ರಣವ ಮಂತ್ರದ ಜಪ ಸನ್ಯಾಸಿಗಳು ಎಷ್ಟು ಮಾಡ್ತಾ ಬರ್ತಾರೋ, ಒಳಗಿನ ಅಂಗಗಳಲ್ಲಿ ಬಿಸಿ ಅಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ತುಂಬ ಬಿಸಿ ಜಾಸ್ತಿ ಆಗ್ತಾ ಇರುತ್ತೆ, ಯತಿಗಳ ಅನುಭವ. ಆದ್ದರಿಂದಲೇ ಗೃಹಸ್ಥರಾದವರೂ ಕೂಡ 72 ಮಹಾಮಂತ್ರ, ಅಷ್ಟಮಂತ್ರ ಇದೆಲ್ಲವನ್ನು ಮಾಡಬೇಕಾದಾಗ ಪ್ರಣವ ಮಂತ್ರ ಅದರಲ್ಲಿ ಮಾಡಲೇಬೇಕು. ಪ್ರಣವ ಮಂತ್ರ ಎಷ್ಟು ಮಾಡಬೇಕು ಅಂತ ಆದೇಶ ಮಾಡುವ 10 ಮಾತ್ರ ಮಾಡಿ ಅಂತ ಹೇಳಿದ್ದಾರೆ. ಗೃಹಸ್ಥರಾದವರಿಗೆ ಪ್ರಣವ ಮಂತ್ರವನ್ನು 10 ಮಾಡಲಿಕ್ಕೆ ಮಾತ್ರ ಆದೇಶ. ಹಂಸ ಮಂತ್ರವು ಕೂಡ ಗೃಹಸ್ಥರಾದವರಿಗೆ 10 ಮಾಡಬೇಕು ಅಂತ ಆದೇಶ. ಪ್ರಣವ ಮಂತ್ರವು 10, ಹಂಸ ಮಂತ್ರ ನಮ್ಮ ಯೋಗ್ಯತೆ. ಯಾಕೆ? ಒಳಗಿನ ಅಂಗಗಳೆಲ್ಲ ಬಿಸಿ ಆಗ್ತಾ ಬಂದಾಗ ಸಂಕೋಚ ಆಗ್ತಾ ಹೋಗುತ್ತೆ, ಒಳಗಿದ್ದೆಲ್ಲ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಆದ್ದರಿಂದ ಸಮಸ್ಯೆ ಆಗ್ಬಿಡುತ್ತೆ. ಆರೋಗ್ಯದ ಸಮಸ್ಯೆಗಳು ನಮಗೆ ಆ ರೀತಿ ಆಗ್ಬಿಡುತ್ತೆ. ಯಾಕೆ? ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಪ್ರತಿನಿತ್ಯದ ಲೈಫ್ ಸ್ಟೈಲ್ ಅದೆಲ್ಲಕ್ಕೂ ಹೊಂದಿಕೊಳ್ಳೋದಿಲ್ಲ. ಯತಿಗಳಿಗಾದರೆ ಅದೇ ಕೆಲಸ. ಅವರು ದಿನಕ್ಕೆ ಮಿನಿಮಮ್ ಅಂದರೂ ಕೂಡ ಎಷ್ಟು ಪ್ರಣವ ಮಂತ್ರ ಜಪ ಮಾಡಬೇಕು? ಮಿನಿಮಮ್ ಅಂದರೂ ಕೂಡ ಯತಿಗಳು 3000ಕ್ಕೆ ಕಡಿಮೆ ಇಲ್ಲದೆ ಪ್ರಣವ ಮಂತ್ರ ಜಪ ಮಾಡಬೇಕು. ಇಷ್ಟು ಕಷ್ಟ. ಅದಕ್ಕೆ ಓಂ ತತ್ಸತ್ ಪ್ರಣವಕಲ್ಪ
ಯತಿ ಪ್ರಣವಕಲ್ಪ, ಸನ್ಯಾಸ ಪದ್ಧತಿ, ಸನ್ಯಾಸ ವಿಧಿ ಎಲ್ಲ ಗ್ರಂಥಗಳಲ್ಲಿ ದೇವರಿಗೆ ಅತ್ಯಂತ ಪ್ರಿಯವಾದ ಆಶ್ರಮ ಯಾವುದು ಅಂತ ಕೇಳಿದ್ರೆ ಸನ್ಯಾಸಾಶ್ರಮ ಅಂತ ಇಲ್ಲಿ ಶುಕಾಚಾರ್ಯ ಹೇಳ್ತಾರೆ. ಅದರಿಂದ ಜ್ಞಾನಿಗಳಾದವರದ್ದು ಉತ್ಕ್ರಾಂತಿ. ಆದ್ದರಿಂದ ಬ್ರಹ್ಮಸೂತ್ರಗಳಲ್ಲಿ 4ನೇ ಅಧ್ಯಾಯ ಅದನ್ನು ಫಲಾಧ್ಯಾಯ ಅಂತ ಕರೆದಿದ್ದಾರೆ. ಆ ಫಲಾಧ್ಯಾಯದಲ್ಲಿ ಜ್ಞಾನಿಗಳು ಹೇಗೆ ಉತ್ಕ್ರಮಣವನ್ನು ಮಾಡ್ತಾರೆ ಅಂತ ನಾನನ್ನು ಹೇಳಿದೆ, ಅದನ್ನು ವಿಸ್ತಾರವಾಗಿ. ಅವರು ಹೇಗೆ ಉತ್ಕ್ರಮಣವನ್ನು ಮಾಡ್ತಾರೆ ಇದರ ಒಂದು ವಿಡಿಯೋವನ್ನು TTD ದೇವಸ್ಥಾನದ ದಾಸಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಷಟ್ಚಕ್ರಗಳಲ್ಲಿ ಹೇಗೆ ಪ್ರಾಣವಾಯುವನ್ನು ತರ್ತಾರೆ, ದೇವರು ಯಾರು, ಆ ಬಣ್ಣ ಹೇಗಿದೆ, ಆ ಚಕ್ರದ ಎಷ್ಟು ಅರಗಳಿದೆ ಅನ್ನೋದೆಲ್ಲವನ್ನು ಒಂದು ಅನಿಮೇಟೆಡ್ ವಿಡಿಯೋ ಮಾಡಿದ್ದಾರೆ. ಅದು ನನಗೇನಾರ ನಾನು ಕಳ್ಸೋಕ್ಕೆ ಹೇಳಿದ್ದೀನಿ ನನ್ನ ಫ್ರೆಂಡ್ಗೆ. ಅಕಸ್ಮಾತ್ ಏನಾರ ಸಿಕ್ತು ಅಂತಂದರೆ ಅದನ್ನು ತೋರಿಸೋವಂಥ ಪ್ರಯತ್ನ ಮಾಡೋಣ ಹೆಂಗಾರ ಮಾಡಿ. ಜ್ಞಾನಿಗಳು ಉತ್ಕ್ರಮಣವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ವಿಜಯದಾಸರೇ ಮೊದಲಾದವರ ವಾಕ್ಯಗಳ ಹಿನ್ನೆಲೆಯಲ್ಲಿ ಒಂದು ಅನಿಮೇಷನ್ ಆ ವಿಡಿಯೋ ಮಾಡಿದ್ದಾರೆ. ಅದನ್ನು ನಮ್ಮ ಪ್ರಸಿದ್ಧ ಕಲಾವಿದರಾದಂಥ KM ಶೇಷಗಿರಿಯವರು, ನಿಮಗೆಲ್ಲ ಗೊತ್ತಿರ್ಬೋದು, ಅವರು ಕೂಡ ಇದೇ ವಿಷಯದಲ್ಲಿ, ಧ್ಯಾನ ಪ್ರಕರಣದ ವಿಷಯದಲ್ಲಿ ಷಟ್ಚಕ್ರಗಳಲ್ಲಿ ಭಗವಂತನ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನುವಂಥ ಸಬ್ಜೆಕ್ಟ್ ಮೇಲೆ ಅವರು ಕೂಡ ಅನಿಮೇಟೆಡ್ ವಿಡಿಯೋವನ್ನು ಮಾಡಿದ್ದಾರೆ. ಹೃದಯ ಕಮಲದಲ್ಲಿರುವಂಥ ಭಗವದ್ ರೂಪಗಳು, ಆ ಕಮಲ ಅರಳೋದು ಹೇಗೆ, ಮುದುಡಿದ ಕಮಲ ಅದು ಅರಳೋದು ಹೇಗೆ, ಅದರಲ್ಲಿ ಭಗವಂತನ 9 ಸ್ತ್ರೀ ರೂಪಗಳು ಹೇಗಿದೆ, ಅದರ ಮಧ್ಯದಲ್ಲಿ ವಾಯುದೇವರು ಹೇಗಿದ್ದಾರೆ, ನಾರಾಯಣ ಹೇಗಿದ್ದಾನೆ, ಲಕ್ಷ್ಮಿಯ 3 ರೂಪಗಳು ಹೇಗಿದೆ ಅನ್ನೋದೆಲ್ಲವನ್ನು ಅವರು ವಿಡಿಯೋ ಮಾಡಿದ್ದಾರೆ. ಅವ್ರನ್ನು ಕೇಳ್ತೀನಿ ಕಳಿಸ್ಕೊಡಿ ಅದನ್ನು ಅಂತ. ಅವರು ಅಕಸ್ಮಾತ್ ಅವರು ನೋ ಪ್ರಾಬ್ಲಮ್ ಅಂತ ಕಳಿಸ್ಕೊಟ್ರೆ ತುಂಬ ಚೆನ್ನಾಗಿದೆ ವಿಡಿಯೋ. ಅದ್ಭುತವಾದ ವಿಡಿಯೋ. ಅಂದರೆ ಹೇಳಿದಾಗ ಆಗುವಂಥ ಪ್ರಭಾವಕ್ಕಿಂತಲೂ ಕೂಡ ಪಿಕ್ಚರೈಸ್ ಮಾಡಿಕೊಂಡಾಗ ಆಗುವಂಥ ಪ್ರಭಾವ ಏನಿದೆ ತುಂಬ ದೊಡ್ಡದು. ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ರನ್ನ ಕಳಿಸಿ ಅಂತ. TTD ಅವ್ರದ್ದಂತೂ ಕಳ್ಸೋಕ್ಕೆ ಹೇಳಿದ್ದೀನಿ, ಅದು ಬರ್ಬೋದು ಇವತ್ತು ನಾಳೆಯಲ್ಲಿ ಬಂದರೆ ತೋರಿಸೋಣ ಅದನ್ನು. ಇದರಿಂದ ಜ್ಞಾನಿಗಳ ಉತ್ಕ್ರಮಣ, ಅದರ ವೈಭವ ಬೇರೆ. ಆದ್ದರಿಂದ ಜ್ಞಾನಿಗಳಿಗೆ ನೋವಿಲ್ಲ. ಸಾಮಾನ್ಯವಾಗಿ ಗರುಡ ಪುರಾಣವನ್ನು ನಾವು ಕೇಳಿರ್ತೀವಲ್ಲ, ನಾವು ಗರುಡ ಪುರಾಣವನ್ನು ಕೇಳಿದಂತಹ ಸಂದರ್ಭದಲ್ಲಿ ನಮಗೇನಾಗಿರುತ್ತೆ, ದೇಹೋತ್ಕ್ರಮಣ ಪ್ರಾಣೋತ್ಕ್ರಮಣ ಆಗಬೇಕಾದ್ರೆ 1,000 ಚೇಳುಗಳು ಕಚ್ಚಿದಾಗ ಎಷ್ಟು ನೋವಾಗುತ್ತೆ, ಅಷ್ಟು ನೋವಾಗುತ್ತೆ ಪ್ರಾಣ ಹೋಗಬೇಕಾದ್ರೆ ಅಂತೆಲ್ಲ ಗರುಡ ಪುರಾಣದಲ್ಲಿ ಮಾತು ಬರುತ್ತೆ. ಅದು ಕಾಯಿನ್ ಒಂದು ಫೇಸ್ ಅಷ್ಟೇ, ಇನ್ನೊಂದು ಫೇಸ್ ಇದೆ ಕಾಯಿನ್. ಯಾರಿಗೆ ನೋವಾಗುತ್ತೆ? ನಾವು ಅಷ್ಟನ್ನು ಕೇಳಿ ಅಯ್ಯೋಯ್ಯೋ ನೋವಾಗ್ಬಿಡ್ತಲ್ಲಪ್ಪ ಅಂತ ಅನ್ಕೊಂತೀವಿ ಅಷ್ಟೇ. ನಾವು ಯಾರಿಗೆ ನೋವು ಅನ್ನೋದು ಬೇಕಲ್ಲ. ಆ ನೋವು ಯಾರಿಗೆ ಅಂದರೆ ಪಾಪಿಷ್ಠನಾದವನಿಗೆ ನೋವು. ಮಹಾಪಾಪಗಳನ್ನು ಯಾರು ಮಾಡಿರ್ತಾನೆ, ಪಂಚಮಹಾಪಾತಕಗಳು ಅಂತ ಇದೆ ಶಾಸ್ತ್ರದಲ್ಲಿ, ನೆಕ್ಸ್ಟ್ ಬರುತ್ತೆ. 7 ರೀತಿಯಾದ ಪಾಪಗಳ ಬಗ್ಗೆ ಶಾಸ್ತ್ರ ಹೇಳುತ್ತೆ. ಆ ಎಲ್ಲ ಪಾಪಗಳು ಯಾರು ಮಾಡಿರ್ತಾರೆ ಅಂಥ ಮಹಾಪಾಪಿಷ್ಠರಾದ ವ್ಯಕ್ತಿಗಳಿಗೆ ಮಾತ್ರ ಏನು ಪ್ರಾಣೋತ್ಕ್ರಮಣ ಕಾಲದಲ್ಲಿ 1000 ಚೇಳು ಕಚ್ಚಿದಂತಹ ನೋವಾಗುತ್ತೆ. ಒಳ್ಳೆಯ ದಾನ ಧರ್ಮಗಳನ್ನು ಮಾಡಿಕೊಂಡು ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ, ಶಾಸ್ತ್ರದ ಪಾಠ ಪ್ರವಚನ, ಶುದ್ಧವಾದ ಮಡಿ ಆಚಾರ ಇತ್ಯಾದಿಗಳನ್ನೆಲ್ಲ ಯಾರು ಮಾಡಿಕೊಂಡಿರ್ತಾರೆ ಅವರವರ ಯೋಗ್ಯತಾನುಸಾರವಾಗಿ ಯಾವ ನೋವು ಇಲ್ಲ. ಅದನ್ನೇ ಹೇಳೋದು ಗರುಡ ಪುರಾಣವನ್ನು ಪೂರ್ತಿಯಾಗಿ ಕೇಳಿದಾಗ ಮಾತ್ರ ಭಯ ಪರಿಹಾರ ಆಗುವುದು. ಸುಮ್ಮನೆ ನರಕಲೋಕದ ವರ್ಣನೆ ಅಂತ ಕೇಳಿಬಿಟ್ರೆ ಭಯ ಪರಿಹಾರ ಖಂಡಿತ ಇಲ್ಲ. ಅಯ್ಯೋ ನಾವು ಹೊರಟೋಗ್ತೀವಲ್ಲಪ್ಪ ಯಮದೇವರ ದಾರಿಯಲ್ಲಿ ದಕ್ಷಿಣ ದಿಕ್ಕಿನ ಮಾರ್ಗದಲ್ಲಿ ಅಯ್ಯೋ ಪ್ರವೇಶ ಇದೆಯಲ್ಲ ಅಂದರೆ ಯಾರಿಗೆ ಪ್ರವೇಶ? ಕೆಳಗಿನ ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವ ದ್ವಾರದಲ್ಲಿ ಯಾರಿಗೆ ದೇಹತ್ಯಾಗ ಆಗುತ್ತೆ ಆ ಪಾಪಿಷ್ಠರಿಗೆ ಮಾತ್ರ ಯಮಧರ್ಮರಾಜರ ಮನೆಗೆ ದಕ್ಷಿಣ ದಿಕ್ಕಿನ ದ್ವಾರದಲ್ಲಿ ಪ್ರವೇಶ. ನಾವು ಯಾರಿಗೂ ದಕ್ಷಿಣ ದಿಕ್ಕಿನಲ್ಲಿ ಪ್ರವೇಶವೇ ಇಲ್ಲ. ಅದು 100% ಕನ್ಫರ್ಮ್. ಆಚಾರ ಗಂಟೆ ಹೊಡೆದ್ಬಿಟ್ಟು ಹೇಗಿರುತ್ತೆ ನೋಡಿ, ಹೌದು ತಾನೆ? ನಮಗೆ ಯಾರಿಗೂ ದಕ್ಷಿಣ ದಿಕ್ಕಿನಲ್ಲಿ ಪ್ರವೇಶವೇ ಇಲ್ಲ. ಕಾರಣ ಯಾಕೆ ಹೇಳಿ? ಒಂದ್ಸಲ ಭಾಗವತ ಕೇಳಿಲ್ಲ ಕೂತ್ಕೊಂಡು?
ಈ ಥರ ಎಷ್ಟು ಭಾಗವತ, ಎಷ್ಟು ಪಂಡಿತರ ಬಾಯಲ್ಲಿ ಎಷ್ಟು ಭಾಗವತ ಕೇಳಿದ್ದೇವೆ ನಾವು? ಕೇಳಿದೇವ ಇಲ್ವಾ? ನಾವೇ ಹೋಗಬೇಕು ಅಂದ್ರೂ ದೇವರು ಕಳಿಸಲ್ಲ. ನಿಂಗ ಬಾಗಿಲು ಬೇಡಪ್ಪ, ನಿನಗೆ ಬೇರೆ ಒಂದು ದಾರಿ ಇದೆ, ಹೋಗಪ್ಪ ಆರಾಮಾಗದ್ರಲ್ಲಿ. ನೀರಿದೆ, ನೆರಳಿದೆ, ಆಹಾರ ಇದೆ, ಜ್ಯೂಸ್ ಕೊಡ್ತೀವಿ ನಿಂಗೆ. ಆದ್ದರಿಂದ ನಮ್ಮ ತಲೆ ಒಳಗೊಂದು ಹುಚ್ಚು ಭ್ರಾಂತಿ ಕೂತ್ಕೊಂಡ್ಬಿಟ್ಟಿದೆ. ಏನು ಭ್ರಾಂತಿ? ನನಗೆ ಪಿಂಡ ಪ್ರದಾನ ಮಾಡಿದರೆ, ನನಗೆ ಯಾರಾದರೂ ಪಿಂಡ ಪ್ರದಾನ ಮಾಡಿದರೆ ಮಾತ್ರ ನನಗೇನಾಗುತ್ತೆ? ಸದ್ಗತಿ ಆಗುತ್ತೆ. ನನಗೆ ಪಿಂಡ ಪ್ರದಾನ ಮಾಡಲಿಲ್ಲ ಅಂದರೆ ಪಿಶಾಚಿಯಾಗಿ ತಿರುಗಬೇಕಾಗತ್ತೆ. ಇದೆಲ್ಲವೂ ಜನಗಳ ಮನಸ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡುವ, ಅವರ ಭಾವನೆಗಳನ್ನು ಕೆರಳಿಸಿ ಅವರಿಂದ ಗಿಟ್ಟಿಸಿಕೊಳ್ಳಿಕ್ಕೆ ಮಾಡುವಂತಹ ಕೆಲವು ತುಂಬ ಜನ ಇದ್ದಾರೆ. ಒಂದು ಹ್ಯಾಂಡ್ಫುಲ್ ಆಫ್ ಪೀಪಲ್ ಮೋಸ ಮಾಡೋರಿದ್ದಾರೆ. ಅವರ ಒಂದು ಮಾತಿನ ತಾತ್ಪರ್ಯ ಅಷ್ಟೇ, ಏನಾದರೂ ಮಾಡಿ ಕಿತ್ಕೊಂಡ್ಬಿಡೋಣ ಅಂಥವ್ರ ಮನಸ್ಸು ಸ್ವಲ್ಪ ಸೂಕ್ಷ್ಮ ಇರುತ್ತಲ್ಲ, ಕಿತ್ಕೊಂಡ್ಬಿಡೋಣ ಅವರಿಂದ ಅಂತ. ಗರುಡ ಪುರಾಣದಲ್ಲಿ ದೇವರೇ ಹೇಳ್ತಾರೆ, ಶಾಸ್ತ್ರ ಅಧ್ಯಯನ, ಅಧ್ಯಾಪನ, ಪಾಠ, ಪ್ರವಚನ, ಸತ್ಕರ್ಮಗಳನ್ನು ಮಾಡಿದವರಿಗೆ ಪಿಂಡ ಪ್ರದಾನದಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆ? ಅವ್ರಿಗೆ ಏನು ಬೇಕೋ ಸಾಧನೆ ಮಾಡಿಕೊಂಡೇ ಬಿಟ್ಟಿದ್ದಾರೆ. ಇನ್ನು ಪಾಪಿಷ್ಠನಾದ ವ್ಯಕ್ತಿಗೆ ಪಿಂಡ ಪ್ರದಾನ ಮಾಡಿದ್ರೂ ಪ್ರಯೋಜನ ಇಲ್ಲ. ಪಾಪಿನಾಂ ನೋಪತಿಷ್ಠಂತಿ, ದೇವರದ್ದೇ ಮಾತು. ಪಾಪಿನಾಂ ನೋಪತಿಷ್ಠಂತಿ ದಾನಂ ಶ್ರಾದ್ದಂ ಜಲಾಂಜಲಿ. ಮಹಾಪಾಪಿಷ್ಠರಾದ ವ್ಯಕ್ತಿಗಳಿಗೆ 10 ದಿನ, ಆಮೇಲೆ ವರ್ಷಾಬ್ದಿಕ ಅದೆಲ್ಲ ಮಾಡುವಾಗ ದಾನಗಳು ಕೊಡ್ತಾರೆ. ಚಪ್ಪಲಿ, ಕೊಡೆ ದಾನ ಕೊಡ್ತಾರಲ್ಲ. ಚಪ್ಪಲಿ ದಾನ ಕೊಡೋದು ಯಾಕೆ? ಅಪಾಯ. ದಕ್ಷಿಣ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ತುಂಬ ಬಿಸಿಲಾಗುತ್ತೆ, ಆವಾಗ ಕಾಲಿಗೆ ಅನುಕೂಲವಾಗಲಿ. ಕೊಡೆ ಅಲ್ಲಿ ಏನೂ ಇರಲ್ಲ, ಕೊಡೆ ಕೊಟ್ಟರೆ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ. ಕಂಬಳಿ ಕೊಟ್ಟರೆ ಶೀತಾಢ್ಯ ಅಂತ ಒಂದು ಊರಿದೆ, ಹೊದ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಕಂಬಳಿಗಳು. ಜಲಪಾತ್ರೆ ಕೊಟ್ಟರೆ, ಹೀಗೆಲ್ಲ ಹೇಳ್ತಾರೆ. ಮಹಾಪಾಪಿಷ್ಠನಾದವನಿಗೆ ಬಂಗಾರದ ಕಮಂಡಲು ಕೊಟ್ಟರೂ ಕೂಡ ದಾನ ತಗೊಂಡವನಿಗೆ ಬಂಗಾರದ ಕಮಂಡಲು ಬಂತಷ್ಟೇ ಲಾಭ. ಅವನಿಗೇನಾಯ್ತು? ಏನಿಲ್ಲ. ಹಾಗೆಯೇ ಪುಣ್ಯಶಾಲಿಗಳಾದ ವ್ಯಕ್ತಿಗಳಿಗೆ ಶಾಸ್ತ್ರದ ಒಂದು ಅಕ್ಷರವನ್ನು ಶ್ರವಣ ಮಾಡಿ ಭಕ್ತಿಯಿಂದ ಶ್ರವಣ ಮಾಡಿದ ವ್ಯಕ್ತಿಗಳಿಗೆ ಪಿಂಡ ಪ್ರದಾನ ಆಗದೇ ಇದ್ರು ಶಾಸ್ತ್ರಾರಿ ಸತ್ಕರ್ಮಗಳು ಮಾಡಿದ ಸತ್ಕರ್ಮಗಳಿಗೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ಶಾಸ್ತ್ರ ಶ್ರವಣಕ್ಕೆ ಎಂಥ ಪುಣ್ಯ ಇದೆ ಗೊತ್ತಾ? ನಮ್ಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರು ನಮ್ಗೆ ಎಷ್ಟು ಪುಣ್ಯ ಕೊಡ್ತಾರೆ. ಒಂದು ಸಲ ಒಂದು ಅರ್ಧ ಗಂಟೆ ಕೂತು ಮಾಡುವ ಶಾಸ್ತ್ರ ಶ್ರವಣದಿಂದ ಭಗವಂತ ಎಷ್ಟು ದೊಡ್ಡ ಪುಣ್ಯ ಕೊಡ್ತಾನೆ ಅಂದರೆ ಕಲ್ಪನೆ ಇಲ್ಲ. ದೇವತೆಗಳು ಕೈ ಹಿಡಿದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮಾಡುವಂತಹ ದಾನಗಳು, ಜಲಾಂಜಲಿಗಳು ಅವರ ಕರ್ತವ್ಯ ತೀರಿಸ್ಕೊಳ್ಳಿಕ್ಕೆ ಮಾಡೋದಷ್ಟೇ. ಪುಣ್ಯಶಾಲಿಗಳಿಗೆ ಏನೂ ಆಗಬೇಕಾದಿಲ್ಲ. ದೇವರದ್ದೇ ಮಾತು. ಗರುಡ ಪುರಾಣ ಪ್ರವಚನ ಅಲ್ಲ, ಆದ್ರಿಂದ ನಾನು ಸುಮ್ಮನೆ ಇದ್ದೀನಿ. ಜನರೇಟರ್ ಇದೆಯಾ? 5 ಗಂಟೆ ತನಕ ಇವತ್ತು ಶಟ್ ಡೌನ್. ಇವತ್ತು ಶನಿವಾರ ಭಾನುವಾರ ಅಂತ 11 o'clock ಅಲ್ಲಿ ಪಾಪ ಇವರಾಕಿಂದ ಬಂದಿಲ್ಲ. ಇವರಿಬ್ಬರು ಮಲ್ಕೊಂಬಿಟ್ಟಿದಾರ. ಇರಲು ಹರಿರಾಜ ಕಟ್ಟದಲ್ಲಿ ಆದಿ
ಖಡ್ಗವನ ಬಿಡಿದು ನಿನ್ನೊಳಗೆ ನಿಲ್ಲು ನುಡಿಯೇ ದಿಡವ ಪೂತಿಯಲಿ ಶಿಸುವು ಬಿಡದೆ ನಿನ್ನನು ಬಲಿಪ ಸಡಗರ ಸ್ತಂಭ ಒಡೆಯನರಗರಿಗೆ ಬಾಗಿಲನು ತೆರೆದು ಯಮಸುತನ ಅಚ್ಚಯ ವಸನ ನೀಡೆ ಸಮಯದಲ್ಲಿ ಅಜನಿಳನ ದಯದಿ ಕೊರದೆ ಸಮಯ ಉಳ್ಳೆ ಭಕ್ತವಾತ್ಸಲ ನಿನಗೆ ಸಿರಿಕಾಗಿ ಆದಿ ಕೇಶವನೇ ಬಾಗಿಲನು ತೆರೆದು ದೇವಯನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನನಗರಿಯೇ ಬಾಗಿಲನು ತೆರೆದು ಪ್ರಹ್ಲಾದವರ್ಧನಿಂದ ರಘುವರೇ ನೋಡ್ತೀರಾ ಮೈಕ್ ಏನಾಯ್ತು ಅಂತ ಇದೆಯಾ ಸರಿ ಹೋಗಿದ್ದಾರಾ ಸರಿ ಮುಗಿಸಿ ಶಾಸ್ತ್ರದ ಇರೋ ವಿಷಯಗಳನ್ನು ತಲುಪಿಸಲಿಕ್ಕೆ ಮೈಕೂ ಇಷ್ಟ ಇಲ್ಲ ನೋಡಿ. ಹೇಗಿರುತ್ತೆ ಅಂದರೆ, ಯಥಾರ್ಥವಾದ ವಿಷಯಗಳನ್ನು ನಾವು ಮಾತಾಡಿಕೊಳ್ಳುವಾಗ ಅಸುರರ ಬಾಧೆಗಳು ಹೇಗಿರುತ್ತೆ, ಅಜ್ಞಾನವೇ ಇರಬೇಕು. ಜ್ಞಾನ ಬಂದುಬಿಟ್ರೆ ಕ್ವಶನ್ ಮಾಡಿಬಿಡ್ತೀವಲ್ಲ. ಜ್ಞಾನ ಬಂದರೆ ಏನಾಗುತ್ತೆ, ಕ್ವಶನ್. ಕೆಲವರಿಗೆ ಕ್ವಶನ್ನು ಅಂದ್ರೆ ಆಗಲ್ಲ, ಅವ್ರ ಅಜ್ಞಾನಿಗಳಾಗೇ ಇರಬೇಕು. ಶಾಸ್ತ್ರದ ವಿಷಯ ಮುಚ್ಚಿಟ್ಟೇ ಇರಬೇಕು. ಶಾಸ್ತ್ರ ಆದೇಶ ಮಾಡುತ್ತೆ, ಜ್ಞಾನೇನೈವ ಪರಂಪದಂ. ಯಾರು ಕೊಡಿಸ್ಲಿಕ್ಕಾಗೋದಿಲ್ಲ ರೀ, ಯಾರು. ಇಲ್ಲಿ ನಾವೆಲ್ಲ ಕೊಡುವ ದಾನ, ಧರ್ಮ, ವಸ್ತ್ರ, ಕಾಣಿಕೆಗಳು ಇದೆಲ್ಲವೂ ಕೂಡ
ಕೊಡುವವರ ಋಣ ಪರಿಹಾರಕ್ಕಾಗಿ. ಸಾತ್ವಿಕರು, ಪರಮ ಸಾತ್ವಿಕರಾದ ವ್ಯಕ್ತಿಗಳಿಗೆ ಇದ್ಯಾವುದರ. ಆದ್ದರಿಂದ ಶಾಸ್ತ್ರ ಆದೇಶ ಮಾಡಿತು. ನೀನು ಬದುಕಿದೆಯಾ ಅಲ್ವಾ, ನಿನಗೆ ಸಂಪತ್ತಿದೆ ಅಲ್ವಾ, ಕೊಡುವ ಮನಸ್ಸಿದೆ ಅಲ್ವಾ, ಬದುಕಿರುವಾಗಲೇ ನಿನಗೆ ಯಾರಿಗೆ ಕೊಡಬೇಕು ಅನಿಸುತ್ತೋ, ಶಾಸ್ತ್ರಜ್ಞರಿಗೆ, ವೇದಜ್ಞರಿಗೆ, ಆಚಾರವಂತರಿಗೆ ಯಾರಿಗೆ ಕೊಡಬೇಕು ಅನಿಸುತ್ತೋ ಕೊಟ್ಬಿಡು ಕೈಯಲ್ಲಿ. ನಿನಗೆ ಇಷ್ಟ ಇದ್ರೆ. ಈ ಭಯ ವಿವೇಕಾಚಾರ್ಯ ಬದುಕಿರುವಾಗಲೇ ಗೋದಾನ ಮಾಡ್ಕೊಂಡ್ಬಿಡ್ಬೋದಾ ನಾವು ಅಂತ ಅಲ್ವಾ. ಈಗ ಗರುಡ ಪುರಾಣ ಹಂಗೆ ತಾನೆ, ಬದುಕಿರುವಾಗ ಕೇಳಲ್ಲ, ಸತ್ ಮೇಲೆ ಕೇಳಿಸಲ್ಲ. ಯಾವಾಗ ಕೇಳ್ಕೋಬೇಕು ಗರುಡ ಪುರಾಣ ನಾವು? ಹಾಗಾದ್ರೆ ಅದು 10 ದಿನ ಧರ್ಮೋದಕ ಆದ್ಮೇಲಂತೂ ಗರುಡ ಪುರಾಣದ ಮಾತೆತ್ಬಿಟ್ರೆ ಸುಮ್ಮನೆ ಆಚಾರ್ಯ ಗರುಡ ಪುರಾಣ ಅಂತ ಹೇಳ್ಬೇಡಿ, ಏನು ತಮಾಷೆ ಮತ್ತೆ ಕೆಟ್ಟೋಯ್ತಾ ಅದ್ರಿ. ವೇದವ್ಯಾಸ ದೇವರು ಬರ್ದಿರೋ ವಾಕ್ಯ ರೀ ಅದು, ವೇದವ್ಯಾಸ ದೇವರು ಬರ್ದಿರೋದು. ಬದುಕಿರುವಾಗ ಕೇಳ್ಬೇಕ್ರಿ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಆ ತಪ್ಪನ್ನು ತಿದ್ದುಕೊಳ್ಳೋದು ಹೇಗೆ, ಅದು ಬದುಕಿರುವಾಗ ಕೇಳಬೇಕಾ? ಹೋದ್ಮೇಲೆ ಅವ್ರ ಹೆಸರು ಹೇಳ್ಕೊಂಡು 4 ಜನ ಕೂತ್ಕೊಂಡು ಕೇಳಬೇಕಾ? ಅಲ್ಲಿ ಎಲ್ಲ ಇಲ್ಲ. ಆ ದೃಷ್ಟಿಯಲ್ಲಿ ಜ್ಞಾನ, ಕೃಷ್ಣದೇವರು ಹೇಳ್ತಾರೆ, ಸುಕೃತಿನಾಂ ಗತಿಂ ವಕ್ಷ್ಯೆ. ಗರುಡ, ಸುಕೃತಿಗಳಾದ ವ್ಯಕ್ತಿಗಳಿಗೆ ಆ ಗತಿಯನ್ನು ನಾನು ಹೇಳ್ತೀನಿ ನಿನಗೆ ಅಂತ ಹೇಳುವಾಗ ಇದರ ಬಗ್ಗೆ ಸ್ವಲ್ಪ ಟಚ್ ಮಾಡಿ ಹೋಗ್ಬಿಡ್ತಾನೆ ಕೃಷ್ಣ. ಯೋಗೇಶ್ವರರಾಗಿರತಕ್ಕಂತಹ ವ್ಯಕ್ತಿಗಳು ಉತ್ಕ್ರಮಣವನ್ನು ಮಾಡಿಕೊಂಡು ಮೇಲೆ ಬಂದ್ಬಿಡ್ತಾರೆ. ದಾನ ಧರ್ಮಗಳನ್ನು ಮಾಡಿ, ಪಾಠ ಪ್ರವಚನಗಳನ್ನು ಮಾಡಿ, ಜ್ಞಾನಿಗಳಿಗೆ ಅಭಯವನ್ನು ಕೊಡತಕ್ಕಂತಹ ವ್ಯಕ್ತಿಗಳು. ಜ್ಞಾನಿಗಳಿಗೆ ಅಭಯವನ್ನು ಕೊಡೋದು ಅಂದ್ರೇನು? ಈ ಜ್ಞಾನಿಗಳು ಪಾಠ ಪ್ರವಚನ ಮಾಡ್ಕೊಂಡಿರ್ಬೇಕು ಅಂತಂದ್ರೆ ಅವರೇ ಊಟಕ್ಕೋಸ್ಕರ ಒದ್ದಾಡ್ತಾ ಇದ್ರೆ ಪಾಠ ಪ್ರವಚನ ಹೆಂಗೆ ಮಾಡ್ತಾರೆ ಅವರು? ಹೌದಾನೆ? ಅವರಿಗೆ ಊಟ ತಿಂಡಿಗಳಿಗೆ ತೊಂದರೆ ಆಗುವಂತೆ ನಡ್ಕೊಳ್ಳೋದಲ್ಲ, ಅವರಿಗೆ ಊಟ ತಿಂಡಿಗೆ ತೊಂದರೆ ಆಗದಂತೆ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ವ್ಯಕ್ತಿಗಳಿಗೂ ಕೂಡ ಅದ್ಭುತವಾದಂತಹ ಲೋಕಗಳನ್ನು ಹೇಳಿದ್ದಾರೆ. ಜ್ಞಾನಿಗಳು ನಾವು ಕೊಟ್ಟ ಅಕ್ಕಿ, ಬೇಳೆ, ತುಪ್ಪ, ಸಕ್ಕರೆ ಮೊದಲಾದ ಪದಾರ್ಥಗಳಿಂದ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡೋದ್ರಿಂದ ಬರುವ ಫಲ ಏನು ಗೊತ್ತಾ? ದಾನ ಕೊಟ್ಟ ವ್ಯಕ್ತಿ ಬರುವ ಜನ್ಮದಲ್ಲಿ ಆ ಮನೆಯಲ್ಲೇ ಹುಟ್ಟಿ ಶಾಸ್ತ್ರದ ಅಧ್ಯಯನ ಮಾಡುವಂಥ ಯೋಗ್ಯತೆಯನ್ನು ಪಡೀತಾನೆ. ಅದಕ್ಕೆ ಸುಮ್ಮನೆ ಜ್ಞಾನಿಗಳಿಗೆ ಭಿಕ್ಷೆ ಹಾಕೋದಲ್ಲ ನಾವು. ವಿದ್ವಾಂಸರಿಗೆ, ಜ್ಞಾನಿಗಳಿಗೆ, ಆಚಾರವಂತರಿಗೆ ನಾವು ಕೊಡುವ ದಕ್ಷಿಣೆ ಅದು ಭಿಕ್ಷೆ ಅಲ್ಲ. ಹೌದಾನೆ? ಮತ್ತದೇನು? ನಾವು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವ ಕ್ರಮ. ಜ್ಞಾನದ ಅಗ್ನಿ ಏನಿದೆ, ಆ ಜ್ಞಾನಾಗ್ನಿ ಅವರನ್ನು ಉದ್ಧಾರ ಮಾಡೋದಲ್ಲದೆ, ಓದಿದವನನ್ನು ಉದ್ಧಾರ ಮಾಡೋದಲ್ಲದೆ, ಯಾರು ಅವರ ಮಾತನ್ನು ಕೇಳ್ತಾರೆ ಅವರನ್ನೂ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ಸಚ್ಚಾಸ್ತ್ರದ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಅವರು ತಿನ್ನುವ ಅನ್ನ ಲೋಕವಾರ್ತೆಯನ್ನು ಮಾಡಲಿಕ್ಕೆ ಉಪಯೋಗ ಆಗೋದಿಲ್ಲ. ಅವರು ತಿನ್ನುವ ಅನ್ನ ಜೀರ್ಣ ಆಗೋದು ಹೇಗೆ? ಪಾಠ ಪ್ರವಚನವನ್ನು ಮಾಡ್ತಾ 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 ಜೀರ್ಣ ಆಗುತ್ತೆ. ಆದ್ದರಿಂದ ಕೊಟ್ಟರೆ ಅಂಥವ್ರಿಗೆ ಅನ್ನ ಹಾಕಬೇಕು. ಎಷ್ಟು ಪುಣ್ಯ ಬರುತ್ತೆ, ಎಂಥ ಪುಣ್ಯ ರಾಶಿ. ಆದ್ದರಿಂದ ದಕ್ಷಿಣ ಮಾರ್ಗದಲ್ಲಿ ಪ್ರವೇಶ ಇದೆ. ನರಕಕ್ಕೆ ಹೋಗಿ ಬಿದ್ದು ಒದ್ದಾಡಿ ನಮ್ಮನ್ನು ಗುಳಿ ಮಾಡಿಬಿಡ್ತಾರಲ್ಲಿ ಆಚಾರ್ಯ ಅಲ್ವಾ ಅಲ್ವಾ ಅಲ್ಲಿ ಪಲ್ಯ ಮಾಡ್ಕೊಂಡ್ಬಿಡ್ತಾರೆ, ತಿವಿದು ಬಿಡ್ತಾರೆ ಅನ್ನುವುದೆಲ್ಲವೂ ಎಷ್ಟು ಸತ್ಯವೋ, ಶಾಸ್ತ್ರದ ಅಧ್ಯಯನ ಮಾಡಿ ಹರಿವಾಯು ಗುರುಗಳಲ್ಲಿ ಅತ್ಯಂತ ನಿಷ್ಠೆಯಿಂದ ಜೀವನ ಮಾಡತಕ್ಕಂಥವರಿಗೆ ಆ ಯಾವ ಬಾಧೆಯೂ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಯಮಧರ್ಮರಾಜರದ್ದೇ ಮಾತು, ಹರಿ ಗುರು ವಿಮುಖಾನ್ ಪ್ರಶಾಸ್ಮಿ ಮರ್ತ್ಯಾನ್. ಯಮದೂತರೇ, ನಾನು ಯಾರನ್ನ ಹೊಡಿತೀನಿ ಗೊತ್ತಾ? ಹರಿಗುರುಗಳಲ್ಲಿ ಯಾರು ವಿಮುಖರಾಗಿದ್ದಾರೋ ಅವರು ನನ್ನ ಕಂಟ್ರೋಲಿಗೆ ಸಿಗ್ತಾರೆ. ಪ್ರಭುರಹಂ ಅನ್ಯ ನೃಣಾಂನ ವೈಷ್ಣವ. ಅನ್ಯ ಮನುಷ್ಯರಿಗೆ ನಾನು ಸ್ವಾಮಿ ಹೊರತು ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನು ತಿಳಿದು ಉಪಾಸನೆ ಮಾಡುವಂತಹ ವ್ಯಕ್ತಿಗಳಿಗೆ ನಾನು ಸ್ವಾಗತ ಮಾಡಿ, ನಮಗೆಲ್ಲ ಎಲ್ಲಿರುತ್ತೆ ಯಮದೇವರ ಮನೆಗೆ ಹೋಗುವಾಗ ಬನ್ನಿ ಅಂತ ನಮ್ಮನ್ನು ಯಮದೇವರೇ ಬಾಗಿಲಿಗೆ ಬಂದು ಕೈ ಹಿಡಿದು ಬನ್ನಿ, ತುಂಬ ಸಂತೋಷ ಆಯಿತು, ಭಾಗವತ ಪ್ರವಚನ ಎಲ್ಲ ಕೇಳಿದ್ದೀರಿ, ನಮ್ಮನೇಲೂ ಬಂದು 2 ದಿನ ಊಟ ತಿಂಡಿ ಮಾಡಿಕೊಂಡು ಊರ್ಧ್ವಲೋಕಕ್ಕೆ ಹೋಗಿದ್ರಿ ಬನ್ರಿ ಅಂತ ಕರೆದು ಕೂಡಿಸ್ತಾರೆ. ಇವಾಗ ಕೇಳುವಾಗ ಸ್ವಲ್ಪ ಎಕ್ಸಾಜರೇಟ್ ಆಗಿರ್ಬೋದು. ಅಲ್ಲಿ ನಾವು ಯಮಧರ್ಮರಾಜರ ಮನೆಗೆ ಹೋದಾಗ ಚೇರಲ್ಲಿ ಕೂತ್ಕೊಂಡು ಅವರ ದೂತರು ಕೊಡುವ ಪಾನಕವನ್ನು ಕುಡಿತೀವಲ್ಲ, ಅವಾಗ ಗೊತ್ತಾಗತ್ತೆ ಸತ್ಯ. ಈಗ ನಾಳೆ ಒಂದಿನ ಹೋಗಲೇಬೇಕಲ್ಲ,
ಏನ್ರಿ ಹಾಗೆ ಇಲ್ಲ ರೀ, ಭಾಗವತಕ್ಕಿರೋ ಬೆಲೆ, ಶಾಸ್ತ್ರಕ್ಕಿರುವ ಮಹತ್ವ. ಯಮಧರ್ಮರಾಜರು ರಾಮದೇವರ ಉಪಾಸನೆಯನ್ನು ಮಾಡ್ತಾ ಕೂತಿರ್ತಾರೆ. ರಾಮೋ ಯಮ ಸಭಾ ತಳೆ, ಭಾಗವತ ತಾತ್ಪರ್ಯ. ಯಮಧರ್ಮರಾಜರ ಲೋಕದಲ್ಲಿ ರಾಮದೇವರು ಸಾಕ್ಷಾತ್ತಾಗಿದ್ದಾರೆ. ಆ ರಾಮದೇವರ ಉಪಾಸನೆ ಮಾಡ್ತಾ ಕೂತಿರ್ತಾರೆ, ಧರ್ಮದಲ್ಲಿರ್ತಾರೆ. ಶಾಸ್ತ್ರದ ಶ್ರವಣದಿಂದ ಉಂಟಾದ ಬೆಂಕಿ ಏನಿದೆ ಎಲ್ಲ ಪಾಪಗಳನ್ನು ಅದೇನು ಮಾಡುತ್ತೆ, ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ. ಯಾರಿಗೂ ಭಯ ಬೇಡ. ವೈಕುಂಠಕ್ಕೆ ಕರ್ಕೊಂಡು ಹೋಗುವಂತಹ ಶಾಸ್ತ್ರ ಮನೋಕದ ಭಯ ನಮ್ಮನ್ನು ದಾಟಿಸೋದಿಲ್ಲ. ಸ್ವರ್ಗವೇ ಬೇಡ ಅವರಿಗೆ, ಸ್ವರ್ಗವೇ ಬೇಡ. ಯಮಲೋಕದಲ್ಲಿ 3-4 ದಿನ ವಿಹಾರ ಮಾಡ್ತಾರೆ. ಕುದುರೆ ಮೇಲೆ ಕೂತ್ಕೊಂಡು ಬರ್ತಾರೆ ಯಮಧರ್ಮರಾಜರು. ನಮಗೆಲ್ಲ 32 ಕೈ ಕೋಣದ ಮೇಲೆ ಕೂತಿರ್ತಾರೆ. ಈ ಸಿನಿಮಾ ತೋರಿಸ್ತಾರಲ್ಲ, ಆ ಥರ ಯಮಧರ್ಮರಾಜರಿಗೇ ಇಲ್ಲ. ಒಂದೊಂದು ಬಾಗಿಲಿನಲ್ಲಿ ಒಂದೊಂದು ರೂಪ, ಮಹಾನುಭಾವರಿಗೆ ಒಂದೊಂದು ಬಾಗಿಲಿನಲ್ಲಿ ಒಂದೊಂದು ರೂಪ. ಪಂಚಮಹಾಪಾತಕಿಗಳಿಗೋಸ್ಕರವಾಗಿ ದಕ್ಷಿಣ ದ್ವಾರ, ನಮ್ಮಂಥವರಿಗಾಗಿ ಉಳಿದ 3 ದ್ವಾರ ಇದೆ. ಪಶ್ಚಿಮ, ಉತ್ತರ, ಪೂರ್ವ. ಅದರಲ್ಲಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಯಾವ ದ್ವಾರದಲ್ಲಿ ಹೋಗ್ತೇವೋ ನಿಂತು ಸ್ವಾಗತ ಮಾಡಿ ಒಳಗೆ ಕರ್ಕೊಂಡು ಹೋಗಿ ಶಾಸ್ತ್ರದ ಪರಿಚಯವನ್ನು ಇನ್ನೂ ಚೆನ್ನಾಗಿ ಮಾಡಿಕೊಟ್ಟು ಊರ್ಧ್ವಲೋಕಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಯಮಧರ್ಮರಾಜ. ಅದವರ ವೈಭವ. ಹರಿಗುರುಗಳ ಭಕ್ತರ ಮೇಲೆ ಅವರು ಮಾಡುವ ಕಾರುಣ್ಯ ಎಷ್ಟು ದೊಡ್ಡದು ಗೊತ್ತಾ. ನಾಚಿಕೇತೋಪಾಖ್ಯಾನವನ್ನು ಕೇಳಿದಾಗ ಗೊತ್ತಾಗುತ್ತೆ ಯಮಧರ್ಮರಾಜರು ಯಾರು. ಕಾಟಕೋಪನಿಷತ್ತನ್ನು ನೋಡಿದಾಗ ಯಮಧರ್ಮರಾಜರ ಯೋಗ್ಯತೆ ಏನು ಅಂತ. ಕಸ್ತಂ ಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಜ್ಞಾನಿಗಳಿಗೆ ಸುಖವನ್ನ, ಅಜ್ಞಾನಿಗಳಿಗೆ ದುಃಖವನ್ನ ಕೊಡುವ ಭಗವಂತನನ್ನ ನನ್ನ ಬಿಟ್ಟು ಇನ್ಯಾರು ಉಪದೇಶ ಮಾಡಬಲ್ಲರು? ಯಮದೇವರ ಮಾತದು. ನಾನು ಉಪದೇಶ ಮಾಡಲಿಕ್ಕೆ ಯೋಗ್ಯ. ಆದ್ದರಿಂದಲೇ 12 ಮಹಾಭಾಗವತರಲ್ಲಿ ಒಬ್ಬರು ಯಮಧರ್ಮರಾಜರು. ಆದ್ದರಿಂದ ನಾವು ಮಾಡಬೇಕಾದ ಕರ್ತವ್ಯ, ನಮ್ಮ ಕೆಲಸ ಏನು ಗೊತ್ತಾ? ಪ್ರತಿನಿತ್ಯ ಬ್ರಹ್ಮಯಜ್ಞಾದಿಗಳನ್ನು ಮಾಡುವಾಗ ಯಮತರ್ಪಣವನ್ನು ಕೊಡಬಹುದು. ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲ ಪ್ರೇತಾಧಿಪೋ ದತ್ತ ಕೃತಾನುಸಾರಿ ಕೃತಾಂತ ಏತದ್ದಶಕೃಜ್ಜಪಂತಿ 10 ನಾಮಗಳು. ಯಾರಿಗಾಗೋದಿಲ್ಲ ದಕ್ಷಿಣಕ್ಕೆ ತಿರುಗಿಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಯಮಾಯ ನಮಃ, ಧರ್ಮರಾಜಾಯ ನಮಃ, ರಾಮೋಪಾಸಕಾಯ ನಮಃ ಅಂತ ನಮಸ್ಕಾರ ಮಾಡಿಬಿಟ್ರೆ ಸಾಕು. ಮಹಾನುಭಾವ ಕಾಪಾಡ್ತಾರೆ. ವರ್ಷಕ್ಕೊಂದು ದಿವಸ ಯಮದೀಪ ಇಡ್ತೀವಲ್ಲ ನಾವು, ಇನ್ನೇನು ಬೇಕು ಅದಕ್ಕೆ? ಮಹಾನುಭಾವರು. ಅವರ ಹೆಸರು ಹೇಳಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅವರ ಹೆಸರು ಹೇಳಲಿಕ್ಕೆ 6ನೇ ಸ್ಕಂದದಲ್ಲಿ ಯಮಧರ್ಮರಾಜರು ಮಾಡುವಂಥ ಭಾಗವತ ಧರ್ಮೋಪದೇಶ ಕೇಳಿಬಿಟ್ರೆ, ಅಜಾಮಿಳೋಪಾಖ್ಯಾನದಲ್ಲಿ ತನ್ನ ದೂತರಿಗೆ ಹೇಳುವಂಥ ಮಾತನ್ನು ಕೇಳಿಬಿಟ್ರೆ ಯಮದೇವರ ಯೋಗ್ಯತಾ ಏನು ಅಂತ ಗೊತ್ತಾಗುತ್ತೆ. ಆದ್ದರಿಂದ ಜ್ಞಾನ ಆಗಬೇಕು, ಜ್ಞಾನ ಪಡೆಯಬೇಕು, ಶಾಸ್ತ್ರದ ದಾರಿಯಲ್ಲಿ ಇರಬೇಕು, ಶಾಸ್ತ್ರಾಧ್ಯಯನ ಮಾಡುವಂತಹ ವ್ಯಕ್ತಿಗಳನ್ನು ರಕ್ಷಣೆ ಮಾಡಬೇಕು. ನಮ್ಮ ಕರ್ತವ್ಯ ಅದು. ಆದ್ದರಿಂದ ಉತ್ಕ್ರಮಣ ಆಯಿತು. ಇವಾಗ ಪರೀಕ್ಷಿತ ಮಹಾರಾಜರಿಗೆ ಆ ಉತ್ಕ್ರಾಂತಿ ನಾನು ಹೊಂದಬೇಕಲ್ಲ ಅಂತ ಆಸೆ ಆಗೋಯ್ತು. ನನಗೂ ಬೇಕಲ್ಲ ಉತ್ಕ್ರಮಣ. ಅವರು ಉತ್ಕ್ರಮಣ ಹೊಂದಿದರು. ಆ ಜ್ಞಾನಿಗಳನ್ನೆತ್ತಿ ಒಡೆದು ಪ್ರಾಣ ಹೋಯಿತು. ಪರೀಕ್ಷಿತ ಮಹಾರಾಜ ಕೈ ಮುಗಿದು ಕೇಳ್ತಾನೆ, ಶುಕಾಚಾರ್ಯರೇ, ಆ ಅನುಭವ, ಆ ಫೀಲ್ ನನಗೂ ಆಗಬೇಕಲ್ಲ. ಹೃದಯದ ಕಮಲದಲ್ಲಿರತಕ್ಕಂತಹ ನಾರಾಯಣನ ಜೊತೆಯಲ್ಲೇ ತದೋಕೋಗ್ರಜ್ವಲನಂ ಅಂತ ಬ್ರಹ್ಮಸೂತ್ರ. ಹೊರಗೆ ಬರುವಾಗ ಹೃದಯದ ಕಮಲದ ಜ್ಯೋತಿ ಬೆಳಗಿ ಬಿಡುತ್ತಂತೆ. ಆ ಉತ್ಕ್ರಾಂತಿ ಪಾದದ ವೈಭವವೇ ಬೇರೆ. ಪರೀಕ್ಷಿತ ಮಹಾರಾಜರಿಗೆ ಸರ್ಪ ಕಚ್ಚಿದಾಗ ಅವರ ಅನುಸಂಧಾನ ಹೇಗಿತ್ತು ಅಂತ ಹೇಳುವಾಗ ಆ ಬ್ರಹ್ಮಸೂತ್ರದ 4ನೇ ಅಧ್ಯಾಯದ ಉತ್ಕ್ರಾಂತಿ ಪಾದದ ವಿವರಣೆ ಕೊಡ್ತೀನಿ ನಾನು. ಅದನ್ನು ಅಷ್ಟು ಏಕಾದಶಿ ಬರ್ಬೋದೇನೋ ಅಂತ ಗೊತ್ತಿಲ್ಲ, ನೋಡೋಣ. ಬರಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬರಲಿಲ್ಲ ಅಂದ್ರೆ ಆ ಸಬ್ಜೆಕ್ಟನ್ನೇ ಬೇಕು ಅಂತ ತಗೊಂಡು ಹೇಳ್ಬಿಡೋಣ ಅಷ್ಟೇ. ಯಾಕೆಂದ್ರೆ ಅರ್ಥೋಯಂ ಬ್ರಹ್ಮಸೂತ್ರಣ. ಶ್ರೀಮದ್ ಭಾಗವತ ಬ್ರಹ್ಮಸೂತ್ರದ ವ್ಯಾಖ್ಯಾನ, ಅರ್ಥ. ಅವಾಗ ನನಗ ಅನುಭವ ಆಗಬೇಕು ಅಂತ ಕೈ ಮುಗಿದು ಇತ್ಯುಪಮಂತ್ರಿತೋ ರಾಜ್ಞ. ಮದುವೆಗೆ
ಇನ್ವಿಟೇಷನ್ ಕೊಡ್ತೀವಿ, ಉಪನಯನಕ್ಕೆ ಇನ್ವಿಟೇಷನ್ ಕೊಡ್ತೀವಿ, ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ಕೊಡ್ತೀವಿ. ಅದಕ್ಕೇನು ಕರೀತಾರೆ ಸಂಸ್ಕೃತದಲ್ಲಿ? ಆಮಂತ್ರಣ. ಆಮಂತ್ರಣ, ಆಮಂತ್ರಣ ಪತ್ರಿಕೆ ಅಂತ ಹಾಕ್ತಾರೆ. ಆಮಂತ್ರಣ ಅಂದ್ರೇನು? ಚೆನ್ನಾಗಿ ಕರೆಯೋದು ಅಂತ ಅರ್ಥ. ಅವ್ರು ನಮ್ಮನೆ ತನಕ ಬಂದು ಕರೆದಿರ್ತಾರೆ. ಫಂಕ್ಷನ್ಗೆ ಹೋಗಿದ್ವಿ, ನಾವು ಹೋಗಿದ್ವಿ, ನಮ್ದವ್ರು ಮಾತಾಡ್ಸೋಕ್ಕಾಗಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಆಹಾ ಹಾ ಹಾ ಬಂದು ಕರೆದು ಬಿಟ್ರು, ಏನೋ ವಿಶ್ವಾಸದಿಂದ ಬಂದರೆ ಮಾತಾಡಿಸ್ತಾ ಇಲ್ಲ ನೋಡ್ರಿ. ಅವರು ಮಾತಾಡಿಸ್ಬಾರ್ದು ಅಂತ ಅವ್ರ ಮನಸ್ಸಿಗೆ ಇದ್ದಿದ್ರೆ ಮನೆ ತನಕ ಬಂದು ಕರಿತಾ ಇರ್ಲಿಲ್ಲ. ಹೌದಾನೆ? ಅವತ್ತಿನ ನಾಯಕರವರೇ, ನಾವು ಸ್ಪೆಕ್ಟೇಟರ್ಸ್. ಆ ಭಾವ ನಮಗಿರ್ಬೇಕು. ನಮ್ಮನ್ನೇ ಮಾತಾಡ್ಸೋಕೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಮಂತ್ರಣ. ಎರಡನೇದೇನು ಗೊತ್ತಾ? ನಿಮಂತ್ರಣ. ಆಮಂತ್ರಣ ಅಂದ್ರೆ ಜನರಲ್, ನಿಮಂತ್ರಣ ನೀವೊಂದು ಸ್ವಲ್ಪ ಸ್ಪೆಷಲ್. ನಿಮಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದೇವೆ ಅಲ್ವಾ? ಕೆಲವು ಪತ್ರಿಕೆ ಇನ್ವಿಟೇಷನ್ ಅಲ್ಲಿ ನಿಮಂತ್ರಣ ಪತ್ರಿಕೆ ಅಂತ ಹಾಕಿರ್ತಾರೆ, ಕೆಲವರು ಆಮಂತ್ರಣ ಪತ್ರಿಕೆ ಉಪಸರ್ಗ ಆ ಅಂತ ಒಂದು ಉಪಸರ್ಗ, ಕೆಲವರು ನೀ ಅಂತ ಉಪಸರ್ಗ. ನೀ ಅನ್ನುವಂಥ ಉಪಸರ್ಗ ಏನ್ ಹೇಳುತ್ತೆ? ಆಗಿಂತ ಇನ್ನೂ ಚೆನ್ನಾಗಿ. ಆಚಾರ್ಯ ನೀವು ತುಂಬಾ ಸ್ಪೆಷಲ್ಲು, ನಮ್ಮ ಮನೆ ಮದುವೆಗೆಲ್ಲ ಬಂದ್ರೆ ಮಡಿಗಿಡಿ ಆಗಲ್ಲ, ಅದಕ್ಕೆ ಸ್ಪೆಷಲ್ ಇನ್ವಿಟೇಷನ್, ನೀವು ಇದ್ ಕಡೆ ಆಶೀರ್ವಾದ ಮಾಡಿಬಿಡಿ ನಮಗೆ. ಹೌದಾನೆ? ಸುಮ್ಮನೆ ಹೌದ್ರಿ ಆಚಾರನ ಅವ್ರನ್ನ ಇವ್ರನ್ನ 25 ಜನ ಕರೆದಾದ್ಮೇಲೆ ಯಾರಿಗೆ ಬೇಕು ಟೆನ್ಷನ್? ಅದಕ್ಕೋಸ್ಕರವಾಗಿ ನೀವಿದ್ದಲ್ಲೇ ನಮ್ಮ ಮನಸ್ಸನ್ನ ಬಲ್ಲವರ ಆಚಾರ್ಯ ನೀವು, ಹಂಗೆ ಆಶೀರ್ವಾದ ಮಾಡ. ಅದು ನಿಮಂತ್ರಣ. ತಮಾಷೆಗೆ ಹೇಳಿದ್ದಷ್ಟೇ, ಹಾಗೆಲ್ಲ ಇಲ್ಲ. ಶಾಸ್ತ್ರಜ್ಞರಿಗೆ ಎಷ್ಟು ಅನ್ನದಾನ ಮಾಡ್ತೇವೋ ಅದ್ರ ಮೇಲೆ ಕರ್ಮ ಹೇಗಾಯ್ತು ಅಂತ ಡಿಪೆಂಡ್ ಆಗುತ್ತೆ. ಅವರಿಗೋಸ್ಕರ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲೇಬೇಕು ರೀ. ಎಲ್ಲ ಮಾಡ್ತೀವಿ, ಏನೇನಿಕ್ಕೋ ಖರ್ಚು ಮಾಡ್ತೀವಿ, ಶಾಸ್ತ್ರಜ್ಞರಿಗೆ ಕೊಡ್ಲಿಕ್ಕೆ ಹಿಂದೂ ಮುಂದೆ ನೋಡ್ತಾ ಇರ್ತೀವಿ. ತುಂಬಾ ಇಂಪಾರ್ಟೆಂಟ್ ನಿಮಂತ್ರಣ. ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರನ್ನ ಕರೆದ, ಕಥೆ ಹೇಳಿ ಅಂತ. ಹ್ಯಾಕ್ ಕರೆದ? ಉಪಮಂತ್ರಣ. ಅದು ಇನ್ನೂ ಲೆವೆಲ್. ಉಪಮಂತ್ರಣ. ದೇವರ ಹತ್ತಿರಕ್ಕೆ ನಾನು ಕರ್ಕೊಂಡು ಹೋಗಿ ಉಪಮಂತ್ರಿತೋರಾಜ್ಞ ಆ ನೀ ಉಪ ಎಲ್ಲ ಇದೆಲ್ಲ ನಿಪಾತ ಉಪಸರ್ಗಗಳು ಅಂತ. ಆಮಂತ್ರಣ, ನಿಮಂತ್ರಣ, ಉಪಮಂತ್ರಣ ಸಾಮಾನ್ಯವಾಗಿ ಇದೆಲ್ಲ ಒಂದೇ ಅರ್ಥ ಅಲ್ವೇಳ್ರಿ ಅಂತ ಅನ್ಸಿದ್ರೆ ಇಲ್ಲ. ಪರೀಕ್ಷಿತ ಮಹಾರಾಜ ಏನು ಮಾಡ್ದ? ಶುಕಾಚಾರ್ಯರನ್ನ ಉಪಮಂತ್ರಣ ಮಾಡ್ದ. ಸ್ವಾಮಿ, ನೀವು ಹೇಳುವ ಒಂದೊಂದು ಮಾತು ವ್ಯರ್ಥವಲ್ಲ, ನಮ್ಮನ್ನ ದೇವರ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಸ್ವಾಮಿ. ದಯಮಾಡಿ ಭಗವಂತನ ಗುಣಾನುಕಥನವನ್ನ ಮಾಡ್ರಿ, ದೇವರ ಗುಣವನ್ನ ಹೇಳ್ರಿ, ದೇವರ ಮಹಿಮೆಗಳನ್ನ ಹೇಳ್ರಿ, ಅವನ ಅವತಾರಗಳ ಕಥೆ ಉಪದೇಶ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯ ಏನಂದ್ರು, ಓಕೆಪ್ಪ ನಾನು ಶುರು ಮಾಡ್ತೀನಿ ಅಂತ ಹೇಳಿಲ್ಲ. ಹೃಷಿಕೇಶ ಮನುಸ್ಮೃತ್ಯ. ಶುಕಾಚಾರ್ಯರ ಬಾಯಲ್ಲಿ ಬಂದ ಹೆಸರೇನು ಗೊತ್ತಾ? ಶ್ರೀ ಹೃಷಿಕೇಶಾಯ ನಮಃ. ಹೃಷಿಕೇಶ ಮನುಸ್ಮೃತ್ಯ. ಶುಕಾಚಾರ್ಯರು ಅವಾಗ ಹೃಷಿಕೇಶಾಯ ನಮಃ ಅಂತ ಹೇಳಿದ್ದಲ್ಲ, ಹೃಷಿಕೇಶಂ ಅನುಸ್ಮೃತ್ಯ. ಯಾವಾಗಲೂ ಸ್ಮರಣೆ ಮಾಡ್ತಾರೆ ಶುಕಾಚಾರ್ಯರು. ಆಗ ವಿಶೇಷವಾಗಿ ಸ್ಮರಣೆ ಮಾಡಿದರು. ಯಾಕೆ ಗೊತ್ತಾ? ಕಥೆ ಕೇಳುವಾಗ ಅಪ್ಪ ಆಚಾರ್ಯ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಕಿವಿ ಮುಚ್ಚಬಾರ್ದು ಕೇಳೋರ್ದು. ಒಂದ್ಸಲ ಕಿವಿ ಮುಚ್ಚಿಬಿಡ್ತು ಅಂದ್ರೆ ಮನಸ್ಸೇ ಮುಚ್ಚೋಗುತ್ತೆ. ಕಿವಿ ಮನಸ್ಸು ಎರಡು ಮುಚ್ಚಿದ ಕಣ್ಣನ್ನಂತೆ ನಾನ್ಯಾಕೆ ತಗೊಂಡಿರ್ಬೇಕು ಅಂತ. ನಾನು ಮಾತ್ರ ಅಲ್ಲ, ಕಿವಿನೇ ಮುಚ್ಚಿದೆ. ಕಿವಿ ಮುಚ್ಚಿರೋದು ಕಾಣಲ್ಲ, ಮನಸ್ಸು ಮುಚ್ಚಿರೋದು ಕಾಣಲ್ಲ, ಕಣ್ಣು ಮುಚ್ಚಿರೋದು ಮಾತ್ರ ಕಾಣುತ್ತೆ. ಸಿಕ್ಕಾಕೊಳ್ಳೋರು ಯಾರು? ಪಾಪ. ಮೊಸರನ್ನ ತಿಂದಿದ್ಯಾರು? ಕೋತಿ. ಮೂತಿಗೆ ಒರೆಸಿದ್ಯಾರಿಗೆ? ಮೇಕೆಗೆ. ತಿಂದಿದ್ದು ಮೊಸರನ್ನವನ್ನ ಕೋತಿ, ಮೂತಿಗೆ ಮೊಸರನ್ನ ಮೆತ್ಕೊಂಡಿದ್ದು ಮೇಕೆ. ಸಿಕ್ಕಾಕೊಂಡಿದ್ದು ಕಳ್ಳ ಯಾರು? ಮೇಕೆ ಅಲ್ವಾ? ಕಿವಿ ಮುಚ್ಕೊಂಡಿದೆ, ಯಾರಿಗೂ ತೋರಲ್ಲ. ಮನಸ್ಸು ಮುಚ್ಚಿದೆ, ಕಾಣೋದೇ ಇಲ್ಲ. ಸಿಕ್ಕಾಕೊಳ್ಳುವ ಕಳ್ಳ ಯಾರು? ಕಣ್ಣು. ಪಾಪ ಅದೇ ತಪ್ಪಾಡಿದ್ದು ಅಲ್ವಾ? ಮನಸ್ಸು ಮುಚ್ಚಿದ್ರೆ, ಕಿವಿ ಮುಚ್ಚಿದ್ರೆ ಇದು ಮುಚ್ಕೊಳ್ಳೇಬೇಕು ಆಟೋಮೆಟಿಕ್ ಆಗಿ. ತಪ್ಪು ಯಾರ ಮೇಲೆ? ಕಿವಿ ಮೇಲೆ, ಮನಸ್ಸು ಮೇಲೆ.
ಆಟೋಮೆಟಿಕ್ ಆಗಿ. ಆದ್ದರಿಂದ ಮನಸ್ಸು ಓಪನ್ ಅಪ್ ಆಗಿರಬೇಕು, ಕಿವಿ ಓಪನ್ ಅಪ್ ಆಗಿರಬೇಕು. ಅಂತಂದ್ರೆ ಸಕಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂತ ನಮ್ಮ ಸ್ವಾಮಿ ಯಾವ ರೂಪದಿಂದ ಇದ್ದಾನೆ? ಕೃಷಿಕೇಶ ರೂಪದಿಂದ ಇದ್ದಾನೆ. ಅದನ್ನ ಪಾಠ ಮಾಡ್ತಾರೆ ಪರೀಕ್ಷಿತ ಮಹಾರಾಜರು. ಇಂದ್ರಿಯಗಳು ಕರೆಕ್ಟ್ ಆಗಿರಬೇಕು. ಶಾಸ್ತ್ರದ ಪಾಠ ಪ್ರವಚನಗಳನ್ನು ಕೇಳುವಾಗ, ಶಾಸ್ತ್ರ ಕೇಳುವಾಗ, ಶಾಸ್ತ್ರ ಹೇಳುವಾಗ ಮೂರಿರ್ಬೇಕಂತೆ. ಮೂರು. ಬೆಳಗ್ಗೆ 3 ಗಂಟೆಗೆ ಎಬ್ಬಿಸ್ಬಿಟ್ಟು ಭಾಗವತ ಪ್ರವಚನ ಮಾಡ್ತೀವಿ ಅಂದ್ರೆ ಆಚಾರ್ಯ ಏನಾಚಾರ್ಯ? ಮಧ್ಯರಾತ್ರಿ 12:30 ನಂಗೆ ಮೂಡ್ ಬಂದ್ಬಿಟ್ಟಿದೆ, ಬನ್ರಿ ಪಾಠ ಪ್ರವಚನ ಮಾಡ್ತೀನಿ ಅಂದ್ರೆ ಅಂಟೈ. ವಕ್ತೃಗೂ ಆಸಕ್ತಿ ಇಲ್ಲ, ಶ್ರೋತೃಗೂ ಆಸಕ್ತಿ ಇಲ್ಲ, ಪ್ರಸಂಗ ಅಂತ ಅನ್ನೋದು ಇಲ್ವೇ ಇಲ್ಲ. ಊಟ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾ ಸ್ವಲ್ಪ ನಿಲ್ಲಿಸಿ ಪ್ರವಚನ ಮಾಡೋಣ ಅಂದ್ರೆ ಪ್ರಸಂಗ ಅಲ್ಲ. ಮೂರಿರ್ಬೇಕು. ವಕ್ತೃ ಇರಬೇಕು, ಶ್ರೋತೃ ಇರಬೇಕು, ಪ್ರಸಂಗ ಅನ್ನೋದಿರಬೇಕು. ಶಾಸ್ತ್ರ ಆರಂಭ ಆಗೋದೇ ಇಲ್ಲಿಂದ. ಆಚಾರ್ಯ ನೀವು ಪ್ರವಚನ ಮಾಡ್ತಾ ಇರಿ, ನಾವೆಲ್ಲ ಅಲ್ಲಿ ಕೂತ್ಕೊಂಡಿರ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ. ನೀವು ಪ್ರವಚನ ಹೆಂಗೇನೋ ಅಲ್ಲಿ ಸ್ಪೀಕರಲ್ಲಿ ಕೇಳಿಸ್ತಾ ಕೂತಿರುತ್ತಲ್ಲ, ಅಲ್ಲಿ ನಾವೆಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀವಿ. ನೀವು ಪಾಡ್ತೀವಿ ಮಾಡ್ತಾ ಇರಿ. ಇಲ್ಲ, ಶ್ರೋತ್ರಾನುಕೂಲ್ಯ ಅಲ್ಲಿಲ್ಲ. ಅಲ್ಲಿ ನಾನಂತೀನಿ, ನನಗೆ ಯಾಕೋ ಬರಕ್ ಮೂಡಿಲ್ಲ, ಇಲ್ಲೇ ನಿಮ್ಗೆ ಯಾಕೆ ಫೋನ್ ಮಾಡಿಬಿಡಿ, ನನಗೆ ಕೂತ್ಕೊಂಡಲ್ಲೇ ಮಲ್ಕೊಂಡೇ ಪ್ರವಚನ ಮಾಡ್ತಾ ಇರ್ತೀನಿ, ನಾನು ಸ್ಪೀಕರ್ ಹಾಕೊಂಡು ನೀವೆಲ್ಲ ಕೇಳ್ಬಿಡಿ ಅಂತ ನಾನು ಅಂತೀನಿ. ವಕ್ತಾನುಕೂಲ್ಯ ಇಲ್ಲ. ಪ್ರಸಂಗ, ಹೇಳೋರು, ಕೇಳೋರು ಮೂರು ಒಂದೇ ಕಾಲಕ್ಕೆ ಬಂದಾಗ ಪಾಠ ಪ್ರವಚನಗಳಾಗತ್ತೆ. ಹೇಳುವಂತಹ ವ್ಯಕ್ತಿಗಳಿಗೆ, ಕೇಳುವಂತಹ ವ್ಯಕ್ತಿಗಳಿಗೆ ಕೆಲವು ನಿಯಮಗಳನ್ನು ಶಾಸ್ತ್ರ ಹೇಳಿದೆ. ಏನದು? ಅವ್ರ ಕಿವಿ ಸರಿಯಾಗಿರ್ಬೇಕು, ಕರ್ಣಪಾಠವ ಅಂತ ಹೇಳ್ತಾರೆ. ಯಾರೋ ಆಚಾರ್ಯರು ಹಸಿರು ಬಣ್ಣದ ಶಾಲೆ ಹಾಕೊಂಡು ಕೂತಂಗಿತ್ತು. ಅವ್ರಿಗೆ ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕಣ್ಣೆಲ್ಲ ಹಾಗೆ ಹೀಗಾಗ್ತಾ ಇದೆ ನನಗೆ. ಕಣ್ಣು ಬಿಡಬೇಕೋ ಬಿಡಬೇಡವೋ ಅನ್ನೋದೇ ಗೊತ್ತಾಗ್ತಿಲ್ಲ ರೀ. 4 ಗಂಟೆಗೆ ಎಚ್ಚರ ಆಯಿತು, ನಿದ್ದೆನೇ ಬರಲಿಲ್ಲ. ಟೈಮ್ ಪಾಸ್ ಆಗತ್ತಲ್ಲ ಅಂತ ಮೊಬೈಲ್ ನೋಡ್ತಾ ಇದ್ದೆ. 8:45 ಪ್ರವಚನ ಕೂಡ್ತಾ ಇದ್ದ ಹಾಗೆ ಅವಾಗ ಹಾರಿ ಹೋದರಿಂದ ಈಗ ಬಂದ್ಬಿಡ್ತು. ಯಾವ ಆಚಾರ ಭರತಾಚಾರ ಬಂದಿದ್ದಾರೋ ಬೇರೆ ಯಾರೋ ಬಂದಿದ್ದಾರೋ ಅರ್ಥನೇ ಆಗಿಲ್ಲ ನನಗೆ ಅಂತ ಅಲ್ವಾ. ಕರ್ಣಪಾಠವ ಪ್ರಧಾನವಾದದ್ದು ಅಲ್ವಾ. ಹೇಳುವಂತಹ ವ್ಯಕ್ತಿಗಳಿಗೂ ಕೇಳುವಂತಹ ವ್ಯಕ್ತಿಗಳಿಗೆ ಇರಬೇಕಾದ್ದೇನು? ಫಸ್ಟು ಕಣ್ಣು, ಕಿವಿ. ಅದಾದ್ಮೇಲೆ ಹೇಳುವಂತಹ ವಿಷಯದಲ್ಲಿ ಜ್ಞಾನ. ವಕ್ತೃ ಶ್ರೋತೃ ಪ್ರಸಕ್ತೀನ ವೇದಾಪ್ತಿರನುಕೂಲತ ಆಪ್ತವಾಕ್ಯತಯಾ ತೇನ ಶ್ರುತಿಮೂಲತಯಾ ತಥಾ ಯುಕ್ತಿಮೂಲತಯಾ ಚಾಪಿ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಇಷ್ಯತೆ ಬ್ರಹ್ಮಸೂತ್ರಾಣಾಂ ಅಂತ ತ್ರಿವಿಧ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವಾಗ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದ ಮಾತು ಎಲ್ಲ ಶಾಸ್ತ್ರಕ್ಕೂ ಅನ್ವಯ. ಬ್ರಹ್ಮಸೂತ್ರದ ಅರ್ಥ ಇದು ನಾವು ಕೇಳ್ತಾ ಇರುವಂಥದ್ದು. ಭಾಗವತ ಬರೀ ಕಥೆ ಅಲ್ಲವಲ್ಲ, ಶ್ರೀಮದ್ ಬ್ರಹ್ಮಸೂತ್ರದ ಅರ್ಥ ನಾವು ಕೇಳ್ತಾ ಇರುವಂಥದ್ದು. ಬ್ರಹ್ಮಸೂತ್ರದಲ್ಲಿ ಹೇಳಿದ ಪ್ರಮೇಯಗಳನ್ನ ದೃಷ್ಟಾಂತ ಕೊಟ್ಟು ನಿರೂಪಣೆ ಮಾಡಿದ ಭಾಗ. ಆ ಕಾರಣದಿಂದ ಋಷಿಕೇಶನ ಸ್ಮರಣೆ ಅತ್ಯಂತ ಪ್ರಧಾನ. ಹೇಳುವ ವ್ಯಕ್ತಿಗಳಿಗೆ ಎಷ್ಟು ಇಂದ್ರಿಯ ನಿಗ್ರಹ ಬೇಕೋ ಕೇಳೋರ್ಗೂ ಅಷ್ಟೇ. ಹಾಗಾದಾಗ ಮಾತ್ರ 1 to 1 ಕನೆಕ್ಷನ್ ಆಗುತ್ತೆ. ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ರು ರೀ, ನಮ್ಗೆ ಯಾಕೋ ಅರ್ಥನೇ ಆಗ್ಲಿಲ್ಲ, ಮರ್ತೇ ಹೋದಂಗೆ ಆಗೋಯ್ತು, ಹಾಗಾಗ್ಬಿಡುತ್ತೆ. 1 to 1 ಕನೆಕ್ಟ್ ಆದಾಗ ಮಾತ್ರ. ಅದಕ್ಕೆ ಶುಕಾಚಾರ್ಯ ಏನ್ ಮಾಡ್ತಾರೆ? ನನ್ನೊಳಗಿರುವ ಇಂದ್ರಿಯ ನಿಯಾಮಕನೂ ಜಾಗೃತನಾಗಿರ್ಲಿ, ಕೇಳುವ ನಿಮ್ಮೊಳಗಿರುವ ಇಂದ್ರಿಯ ನಿಯಾಮಕನೂ ಜಾಗೃತನಾಗಿರಲಿ, ಅದಕ್ಕೆ ಬರುವ ಎಲ್ಲ ವಿಘ್ನಗಳು ಪರಿಹಾರ ಆಗಲಿ ಅಂತ 12 ಶ್ಲೋಕಗಳಲ್ಲಿ ಮಂಗಳಾಚರಣೆ ಮಾಡ್ತಾರೆ ಶುಕಾಚಾರ್ಯ. ಮಂಗಳಾಚರಣೆ ಶುಕಾಚಾರ್ಯರ ಪ್ರವಚನ ಆರಂಭ ಆಗೋದು ಇವಾಗಿಂದ. ಮಂಗಳಾಚರಣೆ ಆರಂಭ ಆಯ್ತು. ಶ್ರೀ ಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಮಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ ನಮೋ ನಮಸ್ತಸ್ತು ಋಷಭ. ಎಷ್ಟು ಜನ ಹೇಳ್ತಾರೆ ಗೊತ್ತಾ? ತುಂಬಾ 12 ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡಿದ್ರೆ 9 ದಿನ ಆಗೋಗುತ್ತೆ. ಎಲ್ಲ ಮಾತಾಡಿದ್ರು 9 ದಿನ ಆಗೋಗುತ್ತೆ. ಭಾಗವತದ ಹೆಚ್ಚುಗಾರಿಕೆ ಅದೇ. ನೀವು ಯಾವ ಸಬ್ಜೆಕ್ಟ್ ತಗೊಳ್ರಿ, ದಿನ ಸಾಕಾಗಲ್ಲ.
ಯಾವ ಶ್ಲೋಕ ತಗೊಳ್ಳಿ ದಿನ ಸಾಕಾಗಲ್ಲ, ಯಾವ ಶಬ್ದ ತಗೊಳ್ಳಿ ದಿನ ಸಾಕಾಗಲ್ಲ, ಅಕ್ಷರ ತಗೊಳ್ಳಿ ದಿನ ಸಾಕಾಗಲ್ಲ. ಭಾಗವತದಲ್ಲಿ ಬರುವ ಅಕ್ಷರಗಳ ಮೇಲೆ ಉಪನ್ಯಾಸ ಮಾಡಬಹುದು 10 ದಿನ. ಒಂದು ಅಕ್ಷರದ ಮೇಲೆ ಉಪನ್ಯಾಸ ಮಾಡಬಹುದು. ಯಾವುದ್ರ ಮೇಲೆ? ಅಕ್ಷರದ ಮೇಲೆ. ಆ ಮಹತ್ವ ಇದೆ ಭಾಗವತಕ್ಕೆ. ಅದಕ್ಕೆ ವಿದ್ಯಾವಂತರಿಗೆ ಪರೀಕ್ಷೆಗಾಗಿ ಇಡಬೇಕಾದ ಗ್ರಂಥ ಯಾವುದು? ಆದ್ದರಿಂದ ಇವನು ವಿದ್ವಾಂಸ ಹೌದೋ ವಿದ್ವಾಂಸ ಇಲ್ವೋ ಅನ್ನೋದನ್ನ ನಾವು ತಾಳೆ ಹಾಕಲಿಕ್ಕೆ ಇರುವಂತಹ ಗ್ರಂಥ ಯಾವುದು? ಭಾಗವತವನ್ನ ಅವರು ಹೇಗೆ ಹೇಳ್ತಾರೆ, ಹೇಗೆ ಅವರು ಹೇಳಬೇಕು ಅಂದುಕೊಂಡ ಅರ್ಥವನ್ನ ಕನ್ವೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಪಾಂಡಿತ್ಯ ಹೇಗಿದೆ ಅಂತ ನಾವೇ ಜಡ್ಜ್ ಮಾಡಿಬಿಡ್ಬೋದು. ಈ ದೃಷ್ಟಿಯಲ್ಲಿ ದೇವರ ಸ್ಮರಣೆ ಮಾಡ್ತಾರೆ. ಆ ಭಗವಂತ ಏನ್ ಮಾಡ್ತಾನೆ? ಪರಮಪುರುಷನಾದವನು ಸ್ವಾಮಿನಾರಾಯಣ. ಅವನು 3 ರೂಪಗಳನ್ನು ತಗೊಂಡು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ. ಸಮಸ್ಯೆ ಆಗೋದಿಲ್ಲ. 3 ರೂಪಗಳನ್ನು ತಗೊಂಡು ಮಾಡ್ತಾನೆ ಅಂದರೆ ತ್ರಿಮೂರ್ತಿ ರೂಪ ಅಂತ ಅರ್ಥ. ಆ ತ್ರಿಮೂರ್ತಿ ರೂಪದಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ ಪೃಥಗೇವ ಸ್ಥಿತೋ ವಿಷ್ಣು ಅಂತ ಪದ್ಮಪುರಾಣ ತಿಳಿಸಿಕೊಡುವಂತೆ ತ್ರಿಮೂರ್ತಿ ರೂಪದಿಂದ ಸ್ವಾಮಿನಾರಾಯಣ ಸೃಷ್ಟಿ ಸ್ಥಿತಿ ಲಯ ಈ 3 ಮಾಡಿಕೊಡ್ತಾನೆ. ಆದರೆ 3 ಮಾಡುವ ಭಗವಂತ ಎಲ್ಲಿದ್ದಾನೆ? ಅಂತರ್ಧ್ರುವಾಯ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿದೆ ನಮಗೆ. ದೇವರು ಎಲ್ಲಿದ್ದಾರೆ ಗೊತ್ತಿದೆ. ಹೋಗೋ ದಾರಿ ಅನುಪಲಭ್ಯವರ್ತ್ಮನೆ. ಅದೇ ಪ್ರಾಬ್ಲಮ್ ಆಗಿರೋದು. ದೇವರು ಎಲ್ಲಿದ್ದಾರೆ ಅಂತ ಗೊತ್ತು, ಒಳಗೇ ಇದ್ದಾರೆ. ಹೋಗುವ ದಾರಿ ಯಾವುದು? ಯಾವ ಕಾರಲ್ಲಿ ಹೋಗ್ಬೇಕು ಅಲ್ಲಿಗೆ? 2 ವೀಲರ 4 ವೀಲರ ರೆಕ್ಕೆ ಇರೋ ಗಾಡಿಗಳ? ಹೇಗೆ ಹೋಗೋದು? ಆ ಮಾರ್ಗದ ಪ್ರವೇಶ ಹೇಗೆ? ಅನುಪಲಭ್ಯವರ್ತ್ಮ. ಒಳಗಿದ್ದಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ಶಾಸ್ತ್ರ ಆದೇಶ ಮಾಡಿತು, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನ್ಯಾಹುಃ ವಿಷಯಾಂತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಗುರ್ಮನೀಷಿಣಃ ಅಂತ. ಶರೀರ ಅನ್ನೋದು ರಥ. ದೇವರ ದರ್ಶನವನ್ನ ಮಾಡಬೇಕು, ಹೃದಯದಲ್ಲಿ ಇರುವ ದೇವರನ್ನ ಕಾಣಬೇಕು ಅಂತ ಯಾರಿಗ ಆಸೆ ಇದೆ ಅಂಥವರಿಗೋಸ್ಕರವಾಗಿ ಒಂದು ಗಾಡಿ ರೆಡಿಯಾಗಿದೆ. ಆ ಗಾಡಿ ಯಾವುದು? ಶರೀರ. ಆ ಗಾಡಿಯಲ್ಲಿ ಕೂತಂತಹ ವ್ಯಕ್ತಿ ಯಾರು? ಟ್ರಾವೆಲರ್. ಯಾರು? ನಾನು. ಸಾರಥಿ ಯಾರು? ಡ್ರೈವರ್ ಯಾರು? ಬುದ್ಧಿ. ಅದನ್ನ ಹಿಡಿಯುವಂತ ಹಗ್ಗ ಯಾವುದು? ಮನಸ್ಸು. ಆ ರಥದ ಕುದುರೆಗಳು ಯಾವುದು? ಇಂದ್ರಿಯಗಳು. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದೆಲ್ಲದರಿಂದ ಬರುವ ವಿಷಯಗಳನ್ನ ಒಳಗೆ ಎಳ್ಕೊಳ್ಳೋದು ಯಾರು? ಜೀವ. ಆದ್ದರಿಂದ ಕುದುರೆ ಸರಿಯಾಗಿರ್ಬೇಕು ಅಂದ್ರೆ ಹಗ್ಗ ಸರಿಯಾಗಿರ್ಬೇಕು, ಹಗ್ಗ ಸರಿಯಾಗಿರ್ಬೇಕು ಅಂದ್ರೆ ಸಾರಥಿ ಸರಿಯಾಗಿರ್ಬೇಕು. ಈ 3 ಸರಿಯಾಗಿಲ್ಲ ಅಂದ್ರೆ ರಥದಲ್ಲಿ ಕೂತವನು ಎಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಹೊರಟೋಗ್ತಾನೋ ಗೊತ್ತಿಲ್ಲ. ಆದ್ದರಿಂದ ನಾವೇನ್ ಮಾಡಬೇಕು? ನಮ್ಮ ಕೈಯಲ್ಲಿ ಒಂದು ಬಿಲ್ ಇರ್ಬೇಕಂತ. ಬಿಲ್ಲು ಧನುಸ್ಸು. ಆ ಧನುಸ್ಸು ಯಾವುದು? ಓಂಕಾರ. ಎಲ್ಲರಿಗೂ ಓಂಕಾರ ಇಲ್ಲ. ನಾವೇನ್ ಮಾಡ್ಬೇಕಾಗಾರೆ ಓಂಕಾರಕ್ಕೆ ಅಂತಂದ್ರೆ ಓಂಕಾರ ಪ್ರತಿಪಾದ್ಯವಾದ ಭಗವದ್ ರೂಪ ಉಪಾಸನೆ. 4 ಭಗವದ್ ರೂಪ ಇದೆ: ಕೃಷ್ಣ, ರಾಮ, ನೃಸಿಂಹ, ವರಾಹ. ಮಿಕ್ಕಿದ 4 ನಮ್ಗೆ ಅರ್ಥ ಆಗಲ್ಲ. ನನಗೆ ಕೃಷ್ಣ ಇಷ್ಟ, ದಶಮ ಸ್ಕಂದ ಕೇಳ್ರಿ. ನಂಗೆ ರಾಮ ಇಷ್ಟ, 9ನೇ ಸ್ಕಂದ ಕೇಳ್ರಿ. ನಂಗೆ ನರಸಿಂಹ ಇಷ್ಟ, 7ನೇ ಸ್ಕಂದ ಕೇಳ್ರಿ. ನಂಗೆ ವರಾಹ ಇಷ್ಟ, 3ನೇ ಸ್ಕಂದ ಕೇಳಿ. ನನಗೆಲ್ಲ ಇಷ್ಟ, ಎಲ್ಲ ಕೇಳ್ಬಿಡಿ. ಹೌದಾನೆ? ಕೃಷ್ಣ, ರಾಮ, ನೃಸಿಂಹ, ವರಾಹ ಈ 4 ರೂಪಗಳಲ್ಲಿ ಯಾವುದಾದ್ರೂ ಒಂದು ರೂಪವನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು. ಸ್ತೋತ್ರ ಮಾಡಬೇಕು, ಸೇವೆ ಮಾಡಬೇಕು, ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಮಾಡ್ತಾ ಅದೇ ಪ್ರಣವ. ಬಿಲ್ಲು. ಆ ಬಿಲ್ಲಿಗೊಂದು ಬಾಣ ಇಡಬೇಕಲ್ಲ. ಬಾಣ ಯಾವುದು? ಶಾಸ್ತ್ರ ಆದೇಶ ಮಾಡುತ್ತೆ, ನಾನೇ ಬಾಣ. ಪ್ರಣವ ಅನ್ನೋ ಬಿಲ್ಲಿಗೆ ಬಾಣ ನಾನೇ ಇಟ್ಕೊಂಡೆ. ಗುರಿ ಯಾರು? ಯಾರ ಎದೆಗೆ ಹೊಡಿಬೇಕು ಬಿಲ್ಲನ್ನ ಬಾಣಕ್ಕೆ ಸಿಗಿಸಿ? ದೇವರಿಗೆ ಹೊಡಿಬೇಕಂತೆ.
ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮದಲ್ಲಕ್ಷ ಮುಚ್ಚತೆ. ಭಾಗವತಾದಿ ಗ್ರಂಥಗಳನ್ನು ಶ್ರದ್ಧೆಯಿಂದ ಕೇಳುವಾಗ ಬಿಲ್ಲಿಗೆ ಬಾಣ ಸಿಕ್ಕಿಸಿ ನನ್ನನ್ನೇ ದೇವರಿಗೆ ಗುರಿ ಅಂತ ಮಾಡ್ಕೊಂಡು ಹೊಡಿಬೇಕು. ಅವಾಗ ದೇವರು ಎಲ್ಲಿದ್ದಾನೆ ಆ ದಾರಿ ಕಾಣುತ್ತೆ, ಇಲ್ಲ ಅಂದ್ರೆ ಕಾಣುತ್ತೆ. ಶುಕಾಚಾರ್ಯ ಅಂತಾರೆ ಅನುಪಲಭ್ಯ ವರ್ತನೆ. ಎಲ್ಲಿದ್ದಾನೆ ಅಂತ ಗೊತ್ತಿದೆ, ಯಾವ ದಾರಿ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ದೇವರೇ ಯಾರೋ ಒಬ್ಬರ ಹತ್ರ ಹುಡ್ಕೊಂಡು ಬರ್ತಾನೆ, ನಮಗೆ ದೇವರ ಹತ್ರ ಹೋಗೋಕ್ಕಾಗಲ್ಲ. ದೇವರೇನ್ ಮಾಡ್ತಾನೆ, ನನಗೆ ಈ ಸೆಟ್ ಆಫ್ ಪೀಪಲ್ ಇಷ್ಟ ಅಂತ ಅವ್ರ ಹತ್ರ ಹುಡ್ಕೊಂಡು ಬರ್ತಾನೆ. ಅವ್ರ ಹತ್ರ ಹುಡ್ಕೊಂಡು ಬಂದು ಅವರಿಗೆ ವಿಶೇಷ ಅನುಗ್ರಹ ಮಾಡ್ತಾ ಇರ್ತಾನೆ ಯಾವಾಗಲೂ. ನಾವು ಅವ್ರ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ರೆ ಹೂವಿನ ಜೊತೆಯಲ್ಲಿ ನಾನು ಹೋಯ್ತು ಅಂತ ಅವರನ್ನ ದೇವರು ಕರ್ಕೊಂಡು ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ಶ್ರೀರಂಗದ ಮಹಿಮೆಯಲ್ಲಿ ಒಂದು ಕಥೆ ಬರುತ್ತೆ. ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ನಾನು ಕೇಳಿದ್ದು ಹೇಳೋದಷ್ಟೇ. ಒಬ್ಬ ವ್ಯಕ್ತಿ ವಿಭೀಷಣ ನಿತ್ಯ ಪೂಜೆಗೆ ಬರ್ತಾನೆ, ರಂಗನಾಥ ದೇವರ ಪೂಜೆ ಮಾಡೋಕ್ಕೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ. ಪುರಾಣೋಕ್ತವಾದ ಒಂದು ಪ್ರಮೇಯ. ಯಾವುದೋ ಒಬ್ಬ ಒಂದು ಊರಿನಿಂದ, ದೂರದ ಊರಿನಿಂದ ಕ್ಷೇತ್ರ ದರ್ಶನ ಮಾಡಬೇಕು ಅಂತ ಬಂದಂತಹ ವ್ಯಕ್ತಿ ದೇವರ ಪೂಜೆಗೆ ಅಂತ ಹೂವು ಇಟ್ಟಿದ್ರಂತೆ. ಆ ಹೂವಿನ ಬುಟ್ಟಿಯ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ರಾತ್ರಿ ಜಾಗ ಇಲ್ಲ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಮಾರನೇ ದಿನ ಬೆಳಗ್ಗೆ ವಿಭೀಷಣ ಪೂಜೆಗೆ ಅಂತ ಬರೋ ಸಂದರ್ಭದಲ್ಲಿ ಹೂವಿಗೆ ಕೈ ಹಾಕೊಂಡು ತಗೊಂಡೋಗ್ಬೇಕಾದ್ರೆ ಹೂವಿನ ಜೊತೆಲಿ ಇವನು ಇದ್ದಾನೆ. ಇಲ್ಲಿ ಹೇಳುವಂತಹ ಘಟನೆ ನಿಜ ಸುಳ್ಳು ನಮಗದು ಬೇಕಾಗಿಲ್ಲ. ವಿಭೀಷಣ ಪೂಜೆಗೆ ಬರ್ತಾನೆ ಸತ್ಯ, ವಿಭೀಷಣ ದೇವರ ಪೂಜೆ ಮಾಡ್ತಾನೆ ಪ್ರತಿನಿತ್ಯ ಸತ್ಯ. ರಂಗನಾಥ ದೇವರ ಪೂಜೆ ಮಾಡಬೇಕಾದ್ರೆ ಹೂವಿನ ಬುಟ್ಟಿಯಲ್ಲಿ ಕೈ ಹಾಕಿ ನೋಡಿದ್ರೆ ಈ ಮನುಷ್ಯ ಭೀಷಣ ತುಂಬಾ ದೊಡ್ಡವಂತಾನೆ, ದೊಡ್ಡ ರಾಕ್ಷಸ ದೇಹ. ನೋಡಿದ್ರೆ ಇವನ್ ಕೈಲಿದ್ದಾನೆ. ಆಶ್ಚರ್ಯ ಆಗೋಯ್ತು ಅವನಿಗೆ. ನೀ ಏನಪ್ಪ ಇಲ್ಲಿ, ನಾನು ದೇವ್ರ ಪೂಜೆ ಮಾಡ್ಬೇಕು. ಇಲ್ಲ ಸ್ವಾಮಿ, ನಾನು ನಿನ್ನೆ ರಾತ್ರಿ ಮಲ್ಕೊಂಡಿದ್ದೆ, ಈಗ ನೋಡಿದ್ರೆ ಹೂವಿನ ಬುಟ್ಟಿಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸರಿ, ಹಾಗೆ ಆಗ್ಲಿ ಬಾ ಅಂತ ಅವನಿಗೆ ವಿಶೇಷ ಅನುಗ್ರಹ ಮಾಡಿ ದರ್ಶನ ಮಾಡಿ ಕಳಿಸ್ಕೊಟ್ಟ ಅಂತ ಈ ಕಥೆ ಹೇಳ್ತಾರೆ. ನಿಜ ಸುಳ್ಳು ಅದು ಆ ಕಡೆ ಇಡೋಣ ಅದನ್ನು. ಅಂದ್ರೆ ದೇವರ ಪೂಜೆಗೆ ಉಪಯೋಗವಾಗುವ ಪದಾರ್ಥದ ಪಕ್ಕ ನಾವು ಕೂತಿದ್ರೆ ಸಾಕು, ಇವರು ದೇವರ ಪೂಜೆಗೆ ಬಂದವರೇ ಅಂತ ಅನ್ಕೊಂಡ್ಬಿಡ್ತಾರೆ. ಅನಾಯಾಸವಾಗಿ ನಮಗೆ ರೆಕಗ್ನೇಷನ್ ಸಿಕ್ಬಿಡುತ್ತೆ. ನೀವು ಸೌಂಡ್ ಪಕ್ಕದಲ್ಲೇ ಓಡಾಡ್ತಾ ಇರ್ತೀರ ಅಲ್ವೇನ್ರಿ, ಏನೋ ಒಂದಿನ ಮರೆತು ಓಡಾಡ್ಬಿಟ್ಟಪ್ಪ ಅಷ್ಟೇ ಅಂತ ಕೂಡ ಕೇಳಲ್ಲ. ಅವ್ರ ಪಕ್ಕ ನೀವು ಓಡಾಡ್ತೀವಿ, ಅವ್ರು ಸಂಬಂಧಪಟ್ಟವ್ರು, ನೀವು ರೆಕಗ್ನೇಷನ್ ಸಿಗುತ್ತೋ ಸಿಗಲ್ವೋ? ಹಾಗೆ ನಾವು ಯಾರು ದೇವರಿಗೆ ತುಂಬಾ ಪ್ರೀತಿ ಪಾತ್ರರು ಅವ್ರ ಪಕ್ಕದಲ್ಲಿ ನಾವು ಕೂತ್ಕೊಂಡ್ಬಿಟ್ರೆ ದೇವರು ಏನಂತಾನೆ, ನೀನು ನನಗೆ ಪ್ರೀತಿ ಪಾತ್ರ. ಸರಿ, ದೇವರಿಗೆ ತುಂಬಾ ಪ್ರೀತಿ ಪಾತ್ರ ಆದ ಸೆಟ್ ಆಫ್ ಪೀಪಲ್ ಯಾರು ಅಂತಂದ್ರೆ ಶುಕಾಚಾರ್ಯ ಅಂತಾರೆ, ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೇ. ಸನ್ಯಾಸಾಶ್ರಮದಲ್ಲಿ ಯಾವ ಮಹಾನುಭಾವರಿದ್ದಾರೆ ಆ ಸನ್ಯಾಸಿಗಳನ್ನ ಹುಡುಕಿಕೊಂಡು ಬಂದು ಅನುಗ್ರಹ ಮಾಡ್ತಾರಂತೆ ದೇವರು. ನಾವೆಲ್ಲ ದೇವರನ್ನ ಹುಡುಕೊಂಡು ಕಾಪಾಡಪ್ಪ ಅಂತ ಹೇಳ್ಬೇಕು. ದೇವರು ಸನ್ಯಾಸಿಗಳಿದ್ದ ಜಾಗಕ್ಕೆ ಬಂದು ನೀವು ಅನುಗ್ರಹ ಮಾಡ್ತೀನಿ ಅಂತ ಶುಕಾಚಾರ್ಯ ಹೇಳುವಂತ ಮಾತು. ಸನ್ಯಾಸಾಶ್ರಮ ಎಷ್ಟು ದೊಡ್ಡ ಆಶ್ರಮ. ಕಾರಣ ಏನು ಗೊತ್ತಾ? ಗೃಹಸ್ಥಾಶ್ರಮ ಏನು ಚಿಕ್ಕದಲ್ಲ, ಆದ್ರೆ ಗೃಹಸ್ಥಾಶ್ರಮಿಗೆ ವೈಭವ ಇದೆ. ಏನು ಅಂತಂದ್ರೆ ಅವನು ಗಾಡಿಲಿ ಹೋಗ್ತಾ ಗಾಡಿ ಕೊಟ್ಟ ದೇವರಿಗೆ ನಮಸ್ಕಾರ ಅನ್ಬೇಕು, ಮದುವೆ ಮಾಡಿಕೊಂಡು ಸಂಸಾರ ಕೊಟ್ಟ ಭಗವಂತನಿಗೆ ನಮಸ್ಕಾರ, ಮನೆ ಕಟ್ಕೊಂಡು ಮನೆ ಕೊಟ್ಟ ಭಗವಂತನಿಗೆ ನಮಸ್ಕಾರ, ಟೂರ್ ಹೋಗ್ತಾ ಟೂರ್ ಮಾಡಿಸುವಂತ ಭಗವಂತನಿಗೆ ನಮಸ್ಕಾರ, ಪಂಚಭಕ್ಷ ಪರಮಾನ್ನ ಊಟ ಮಾಡ್ತಾ ಊಟ ಕೊಟ್ಟ ಭಗವಂತನಿಗೆ ನಮಸ್ಕಾರ. ಗೃಹಸ್ಥನ ಕರ್ಮ. ಸನ್ಯಾಸಿಗಾಗಿಲ್ಲ. ಅವನು ಮಾಡಿದ ಕೆಲಸ ಎಲ್ಲ ದೇವರಿಗೆ. ಆದ್ದರಿಂದ ಸನ್ಯಾಸಿಗಳಿಗೆ ಅಗ್ನಿ ಇಲ್ಲ, ನಿರಗ್ನಿಗಳು. ಸನ್ಯಾಸಿಗಳಿಗೆ ದಾನ ಕೊಡೋ ಹಾಗಿಲ್ಲ, ಇಲ್ಲ. ಅವ್ರ ಕೆಲಸ ಏನು ಗೊತ್ತಾ? ವಿಷ್ಣೋರೇವತು ತರ್ಪಣಂ. ಯಾವಾಗಲೂ ನಾರಾಯಣ ಸ್ಮರಣೆಗಳು, ನಾರಾಯಣ ಸ್ಮರಣೆಗಳು ಅನ್ಬೇಕು. ಕೆಲವರಂತಾರೆ ಆಚಾರ್ಯ ಸುಮ್ಮನೆ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರಬೇಡಿ. ಆ ನಾರಾಯಣ ಅನ್ನೋ ನಾಮ ಹೇಳೋದು ಬೇರೆ ಟೈಮಲ್ಲಿ ಇತ್ತು.
ನಾರಾಯಣ ನಾರಾಯಣ ಅಂತ ಹೊರಟು ಹೋಗ್ಬೇಕಾದ್ರೆ ನಾರಾಯಣ ಅನ್ನೋದು ಆಚಾರ್ಯ ನೀವೇ ನಾರಾಯಣ ಅಂತ ಇದ್ದೀರಾ, ಹಂಗೆಲ್ಲ ಅನ್ಬೇಡ್ರಪ್ಪ. ಅಂದ್ರೆ ನಮ್ಮಲ್ಲಿರುವ ಅಜ್ಞಾನ ಯಾವ ಲೆವೆಲಲ್ಲಿದೆ. ಆದ್ದರಿಂದ ಸನ್ಯಾಸಿಗಳು ನಿರಂತರವಾಗಿ ನಮಸ್ಕಾರ ಮಾಡಲಿ, ನಾವು ಮಂತ್ರಾಕ್ಷತೆ ಕೊಡ್ತಾ ಇರಲಿ. ಅವರು ನಾರಾಯಣ 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 ನಾರಾಯಣ, ಪ್ರವಚನ ಮಾಡುವಾಗ ಪ್ರವಚನ ಮುಗಿಸುವಾಗ ನಾರಾಯಣ ಸ್ಮರಣೆಗಳು. ಹೌದಾನೆ? ಆಶೀರ್ವಚನ ಬರ್ಕೊಡುವಾಗ ಇತ್ಯನೇಕ ನಾರಾಯಣ ಸ್ಮರಣೆಗಳೊಂದಿಗೆ ನಾವು ಯುವರ್ಸ್ ಫೈತ್ಫುಲಿ ನಮ್ಮ ಹೆಸರು ಹಾಕ್ಬಿಡ್ತೀವಿ ನಾವು. ಸನ್ಯಾಸಿಗಳು ಇತ್ಯನೇಕ ನಾರಾಯಣ ಸ್ಮರಣೆಗಳೊಂದಿಗೆ ಅಂದ್ರೆ ಮುಗಿದೋಯ್ತು. ಅದಕ್ಕೆ ಸನ್ಯಾಸಾಶ್ರಮ ಅಂದ್ರೆ ದೇವರಿಗೆ ತುಂಬಾ ಇಷ್ಟ. ನಮಗಾದ್ರೆ ಷಡ್ರಸೋಪೇತವಾದ ಭೋಜನ, ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಅಂತ 6 ರಸಗಳಿಂದ ಕೂಡಿದ ಭೋಜನ ತಿಂತಾ ಇರ್ತೀವಿ. ನೆನ್ನೆ ಒಂದು ಚಟ್ನಿ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ಅದು. ಹೌದಾನೆ? ತುಂಬಾ ಚೆನ್ನಾಗಿತ್ತು. ಅನ್ನ ಕಲಸ್ಕೊಂಡು ತಿನ್ನಕ್ಕೆ ಅದ್ಭುತ ಅಲ್ವಾ? ನಮ್ಮ ಆಲೋಚನೆ ನಮ್ಮ ವಿಚಾರಗಳು ಹಾಗೆ. ಸನ್ಯಾಸಿಗಳಿಗೆ ಏನು ಹಾಕ್ತಾರೋ ತಿನ್ನಬೇಕು. ಆದ್ದರಿಂದ ಸನ್ಯಾಸಿಗಳು ಎಷ್ಟು ತಿನ್ನಬೇಕು ಅಂತ ಶಾಸ್ತ್ರ ನಿಯಮವನ್ನು ಮಾಡಿಕೊಂಡಿದೆ. ಒಬ್ಬ ಹುಡುಗ ಇದ್ದಾನೆ ಬ್ರಹ್ಮಚಾರಿ, ಅವನು ಎಷ್ಟು ತಿನ್ಬೇಕು? ಹೊತ್ತಿಗೆ ಬೇಕಾಷ್ಟು ತಿನ್ಬೋದು, ಬೇಕಾದಷ್ಟು. ಮತ್ತು 24 ಗಂಟೆ ತಿಂತಾ ಆಚಾರ್ಯ ಪ್ರವಚನ ಕೇಳ್ತೀವ ನಾವು ತಿಂತಾ ಇರ್ಬೋದಾ ಪಾಪ್ಕಾರ್ನ್ ಅಂತ? ಅಲ್ಲ. ಯಾವ ಕಾಲವನ್ನು ಶಾಸ್ತ್ರ ಹೇಳಿದೆ ಆ ಕಾಲ ತಿನ್ಬೋದು, ಕೂತ್ಕೊಂಡವನು ಚೆನ್ನಾಗಿ ತಿನ್ಬೋದು. ಇನ್ನೊಬ್ಬ ಇದ್ದಾನೆ ಗೃಹಸ್ಥ, ಅವ್ರು ಎಷ್ಟು ತಿನ್ಬೇಕು? ಒಂದು ದಿನಕ್ಕೆ 32 ತುತ್ತು ತಿನ್ಬೇಕು ಅನ್ನ. ಎಷ್ಟು ತುತ್ತು? 32. ಅದರ ಮೇಲೆ ಒಬ್ಬ ಇದ್ದಾನೆ ವಾನಪ್ರಸ್ಥ, ಅವ್ರು ಎಷ್ಟು ತಿನ್ಬೇಕು? ಅರ್ಧ ಮಾಡಿ. ಅದನ್ನು ಎಷ್ಟಾಯ್ತು? ಅವ್ರ ಮೇಲೆ ಸನ್ಯಾಸಿಗಳಿದ್ದಾರೆ, ಎಷ್ಟು ತಿನ್ಬೇಕು ಅವರು? ಈ ಸ್ವಾಮಿಗಳು ತುಂಬಾ ಇಷ್ಟ ರೀ, 8 ತಿನ್ಬೇಕು ಅಂತ ಹೇಳಿದ್ದಾರೆ. ಆಂಬುಡೆ ಇದೆಯಲ್ಲ, 8 ಹಾಕ್ಬಿಡೋಣ. 8 ಆಂಬುಡೆ, 8 ಹೋಳಿಗೆ, 8 ಸಲ ಕೋಸಂಬರಿ, 8 ತರ ಪಲ್ಯ ಎಲ್ಲ ಸೇರಿಸಿ, ಎಲ್ಲವನ್ನೂ ಸೇರಿಸಿ ತುತ್ತು ಮಾಡೋದು. ಹೇಗೆ ತುತ್ತು ಮಾಡೋದು? ಹನುಮಂತ ಸಮುದ್ರವನ್ನು ಹಾರಿ ಹೋಗುವಾಗ ಎದುರುಗೊಬ್ಬಳು ಬಂದು, ಯಾರು? ಸುರಸೆ. ಅವಳ ಬಾಯಿ ಎಷ್ಟಾಯ್ತು? ಇಷ್ಟಗಲ ಆಯ್ತು. ನಾವು ತುತ್ತು ಒಳಗೆ ಹಾಕುವಾಗ ಎಷ್ಟಾಗಬೇಕು ಬಾಯಿ? ಸುರಸೆಯಂತೆ ಬಾಯಿ ಆಗಬಾರ್ದು, ಅಂತ ಕಿವಿ ತನಕ ಬಾಯಿ ಆಯ್ತು. ಊಟ ಮಾಡುವಾಗ ಆಗೋದಿಲ್ಲ. ಆ ಒಂದು ತುತ್ತು ಅನಾಯಾಸವಾಗಿ ಕಷ್ಟಪಡದೆ ಬಾಯಲ್ಲಿ ಎಷ್ಟು ಹೋಗ್ಬೇಕೋ ಅಷ್ಟು ಮಾತ್ರ ಬಾಯಿ ತೆಗಿಬೇಕು. ಅದು ನಿಯಮ. ಊಟ ಆಗ್ಬೇಕಾದ್ರೆ ಈ ಭಾಗ ಒದ್ದೆ ಆಗಬಾರ್ದು. ನಮಗಿಲ್ಲಿ ಒದ್ದೆ ಆಗಲಿಲ್ಲ ಅಂದ್ರೆ ಊಟನೇ ಇಲ್ಲ. ಎಳಿಬೇಕಲ್ಲ ಹೀಗೆ. ಕೊನೆಗೆ ಎಲೆ ಹೀಗಂದು ಹೀಗೆ ಎಳೆದು ಶಬ್ದ ಆದರೆ ಪರಮಾನಂದ, ರಾಕ್ಷಸ ತೃಪ್ತಿ. ಶಾಸ್ತ್ರ ಆದೇಶ ಮಾಡುತ್ತೆ, ಊಟ ಮಾಡುವಾಗ ಈ ಭಾಗ ಒದ್ದೆ ಆಗಬಾರದು. ಅದರಿಂದ ಏನೋ ಪಾಪ ಇದೆ, ಆ ಪಾಪ ಏನು ಅಂತ ಹೇಳೋದು ಬೇಡ. ಸಾಮಾನ್ಯವಾಗಿ ಹಾಗೆ ನಾವು ಕಲಿಸೋದೇ ಹೀಗಾದ್ದರಿಂದ ಈ 4 ಬೆರಳುಗಳಲ್ಲಿ ಈ 1 ಸೇರಿಸಿ 5 ಬೆರಳುಗಳಲ್ಲಿ ಈ ಕಲಸಿ ಅನ್ನ ತಿನ್ನಬೇಕು ಅಂತ ಶಾಸ್ತ್ರದ ಆದೇಶ. ಅನ್ನ ತಿನ್ನುವಾಗ ಎಷ್ಟು ಕಷ್ಟ ಇದೆ. ಸಾಧನ ಸುಲಭದಲ್ಲಿ ಅಲ್ಲ. ಸುಲಭನೋ ಹರಿ, 2 ಅರ್ಥ ಅದಕ್ಕೆ. ತುಂಬ ಸುಲಭ ಅಪ್ಪ ದೇವರು ಅಂತ. ಇನ್ನೊಂದು ಸುಲಭನೋ ಕ್ವಶ್ಚನ್ ಮಾರ್ಕ್ ಅಲ್ವಾ? ಮಲಗಿ ಪರಮಾದರದಿ ಪಾಡಲು ಎಷ್ಟು ಜನ ಕೇಳಕ್ಕಾಗುತ್ತೆ? ಆಚಾರ್ಯ ನಾ ಮಲ್ಕೊಂಡಿರ್ತೀನಿ, ನೀವು ಹೇಳ್ತಾ ಇರಿ, ನಿದ್ದೆ ಬಂದ್ಬಿಡು, ಜೋಜೋ ಆಗೋಗುತ್ತೆ ಅಂತ. ಪ್ರವಚನ ತುಂಬಾ ಚೆನ್ನಾಗಿತ್ತು, ಜೋಜೋ ಜೋಜೋ ಅಂತ ಹೇಳಿದಾಗಿತ್ತು ಅಂತ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಎಷ್ಟು ಜನಕ್ಕೆ ಮಲಗಿ ಹಾಡ್ಲಿಕ್ಕಾಗತ್ತೆ ಅಲ್ವಾ? ನಿಯಮಗಳು. ಆದಷ್ಟು ಎಲ್ಲವನ್ನೂ ಮಾಡ್ಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಎಷ್ಟಾಗುತ್ತೋ, ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಮಾಡ್ಲಿಕ್ಕೆ ಪ್ರಯತ್ನವನ್ನಾದ್ರೂ ಮಾಡಬೇಕು. ಈ ಭಾಗ ಒದ್ದೆ ಆಗಬಾರದು, ಹಾಗೆ ಊಟ ಮಾಡಬೇಕು ಅಂತ ಶಾಸ್ತ್ರ ಇದೆ ಅನ್ನೋದು ತಿಳ್ಕೊಂಡ್ಬಿಟ್ರೆ ಸಾಕು. ಪಂಚಪ್ರಾಣಾಹುತಿಯನ್ನು ಹೇಗೆ ತಗೊಂತೀವಿ ನಾವು? ಹೀಗೆ ತುತ್ತಗೊಳ್ಳಲ್ಲ, ಇಷ್ಟಿಷ್ಟೇ ಬಾಯಲ್ಲಿ ಹಾಕೋದು. ಅದರಿಂದ ಸನ್ಯಾಸಾಶ್ರಮ ಎಲ್ಲ ವಿಚಾರದಲ್ಲೂ ಕೂಡ ಕಂಟ್ರೋಲ್ ಅನ್ನು ಮಾಡಿಕೊಂಡಂಥ ಆಶ್ರಮ.
ವಸ್ತ್ರದಲ್ಲಿ, ವಿಹಾರದಲ್ಲಿ, ಆಹಾರದಲ್ಲಿ, ಅಧ್ಯಯನದಲ್ಲಿ, ಎಲ್ಲ ವಿಷಯದಲ್ಲೂ ವಿಶೇಷವಾಗಿ ಶ್ರೀಹರಿ ಪ್ರೀತಿಯನ್ನ ಅನುಸಂಧಾನ ಮಾಡುವಂತಹ ಆಶ್ರಮ ಅದಾದ್ದರಿಂದ ಆ ಸನ್ಯಾಸಾಶ್ರಮಿಗಳನ್ನು ಕಂಡ್ರೆ ಭಗವಂತನಿಗೇನು ತುಂಬ ಇಷ್ಟ. ಅಂಥ ವ್ಯಕ್ತಿಗಳನ್ನು ಹುಡುಕಿ ನಮ್ಮ ಸ್ವಾಮಿ ಅನುಗ್ರಹವನ್ನು ಮಾಡ್ತಾನೆ. ಅಂಥ ನಾರಾಯಣ ನಿನಗೆ ನಮೋ ನಮಃ. ಆದ್ದರಿಂದ ನಾವು ಜ್ಞಾನಿಗಳ ಸೇವೆಯನ್ನ ಯಾಕೆ ಮಾಡಬೇಕು ಅಂತ ಪಾಠ. ಅದಾದ ಮೇಲೆ ಮಾಡಿದ ಎಲ್ಲ ಕರ್ಮಗಳನ್ನು ದೇವರಿಗೇ ಸಮರ್ಪಣೆ ಮಾಡಬೇಕಂತ. ತಪಸ್ವಿನೋ ದಾನ ಪರ ಯಶಸ್ವಿನೋ. ನೋಡಿ, ಅವರು ಭಾಗವತ ಶ್ಲೋಕ ಹೇಳ್ತಾ ಇದ್ದಾರೆ. ನಾನು ಮೊನ್ನೆಯಿಂದ ಗಮನಿಸ್ತಾ ಇದ್ದೀನಿ ವೆಂಕಟೇಶ್ ಅವ್ರನ್ನ. ಭಾಗವತ ಶ್ಲೋಕ ಯಾವ ಶ್ಲೋಕ ಬರುತ್ತೆ ಶ್ಲೋಕ ಹೇಳ್ತಾ ಇರ್ತಾರೆ. ಇಲ್ಲಿ ಇವರೊಬ್ರು ನೋಡ್ಲಿಕ್ಕೆ ಮಾತ್ರ ಕನ್ನಡಕ ಹಾಕೊಂಡಿದ್ದಾರೆ ಅಷ್ಟೇ ಕಣ್ಣಿಗೆ. ಶ್ಲೋಕ ಎಲ್ಲ ಹೇಳ್ತಾ ಇರ್ತಾರೆ, ಪ್ರಮಾಣ ವಾಕ್ಯ ಹೇಳ್ತಾ ಇರ್ತಾರೆ. ತಪಸ್ವಿನೋ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಇನ್ನೊಬ್ರು ದೇವ್ರ ಪೂಜೆ ಮಾಡ್ತಾ ಕೂತಿದ್ದಾರೆ. ದೇವ್ರ ಪೂಜೆ ಮಾಡ್ತಾ ಭಾಗವತ ಕೇಳ್ತಾರೆ. ಅವರೆಲ್ಲ ಭಾಗವತ ಶ್ಲೋಕಗಳನ್ನ, ಪ್ರಮಾಣ ವಾಕ್ಯಗಳನ್ನ, ಉಪನಿಷತ್ ವಾಕ್ಯಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಆದ್ದರಿಂದ ಜೀವ ತಾರತಮ್ಯ. ಮೇಲೆ ಪ್ರವಚನ ಮಾಡ್ತಾ ಇರೋ ಆಚಾರ್ಯರು ಮಾತ್ರ ದೊಡ್ಡವರು, ನಾವೆಲ್ಲ ಕೆಳಗೆ ಕೂತವರು ಚಿಕ್ಕವರು ಅಂತ ನಾನು ಅಂದುಕೊಂಡ್ರೆ ನನ್ನ ಭ್ರಾಂತಿ ಅಲ್ವಾ. ದೇವರು ಅವರವರ ಯೋಗ್ಯತಾನುಗುಣವಾಗಿ ಅವರವರಿಗೆ ಯೋಗ್ಯವಾದ ಜ್ಞಾನವನ್ನ ಪ್ರಚೋದನೆ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ನನ್ನ ಪುಣ್ಯ ವಿಶೇಷದಿಂದ ಇಲ್ಲಿ ಕೂತ್ಕೊಂಡು ಹೇಳುವಂತ ಮಹದ್ಭಾಗ್ಯವನ್ನ ಕೊಟ್ಟಿದ್ದಾನೆ ಅಷ್ಟೇ. ನಾನು ದೊಡ್ಡವರು, ನೀವೆಲ್ಲ ಚಿಕ್ಕವರು, ನಾನು ಮಹಾಪಂಡಿತ ಅಂತ ಭ್ರಾಂತಿ ನನಗೇನಾದ್ರೂ ಬಂದ್ರೆ ನಾನು ಹೋದೆ ಅಂತ ಅರ್ಥ. ಎಷ್ಟು ಜನ ಇರ್ತಾರ್ರಿ? ಅವ್ರು ವೆಂಕಟರಮಣ ರಾಯ್ ಅಂತ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಎಲ್ಲ ಪಾಠ ಪ್ರವಚನಗಳಿಗೆ ಬರ್ತಾ ಇರ್ತಾರೆ. ಅವ್ರು ವಾಕ್ಯಗಳೆಲ್ಲ ಹಾಗೇ ಹೇಳ್ತಾ ಇರ್ತಾರೆ ಬಾಯಲ್ಲಿ. ಮತ್ತು ವಿಜಯ ಹೇಳಿ ಅದನ್ನು ಹೇಳ್ತಾರೆ, ಸುಧಾ ವಾಕ್ಯಗಳನ್ನು ಹೇಳ್ತಾರೆ, ತತ್ವಪ್ರಕಾಶಿಕ ವಾಕ್ಯಗಳನ್ನು ಹೇಳ್ತಾರೆ. ದೇವರ ಪೂಜೆ ಮಾಡ್ತಾ ಕೂತಿರ್ತಾರೆ, ಪ್ರವಚನ ಕೇಳ್ತಾರೆ. ಆದ್ದರಿಂದ ಒಬ್ಬೊಬ್ಬರಲ್ಲಿ ನಾನು ಹೆಸರು ಮಾತ್ರ ಹೇಳಿದೆ, ನಿಮ್ಮಲ್ಲಿ ಇನ್ನೂ ಅನೇಕರು ಪ್ರವಚನಗಳನ್ನು ಕೇಳಿದವರು, ಪಾಠಗಳನ್ನು ಕೇಳಿದವರು, ಶಾಸ್ತ್ರ ಅಧ್ಯಯನ ಮಾಡಿದವರು. ಅಂದರೆ ನನಗೆ ಗೊತ್ತಿರೋದು ನಿಮ್ಮ ಮುಂದೆ ಹೇಳ್ಕೊಡೋದಷ್ಟೇ. ನಿಮಗೆ ಗೊತ್ತಿಲ್ಲದೆ ಇರೋದು ನಾನು ಹೇಳ್ತೀನಿ, ಇನ್ನೂ ಅಹಂಕಾರ ಇಲ್ಲ. ನನಗೇನು ಗೊತ್ತೋ, ಈ ಕಾಲಕ್ಕೆ ಏನು ದೇವರು ಪ್ರೇರಣೆ ಮಾಡ್ತಾನೋ ನಿಮ್ಮ ಮುಂದೆ ನಿಮ್ಮ ಅಂತರ್ಯಾಮಿಗೆ ಒಪ್ಸೋದಷ್ಟೇ, ಬೇರೆ ಇನ್ನೇನಿಲ್ಲ. ಆದ್ದರಿಂದ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಸಾಮರ್ಥ್ಯವನ್ನು ಕೊಟ್ಟಿರ್ತಾರೆ. ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಾಗುತ್ತೆ. ಈ ದೃಷ್ಟಿಯಲ್ಲಿ ಮಾಡಿದ ಎಲ್ಲ ಕರ್ಮಗಳನ್ನು ತಪಸ್ವಿನಃ, ತುಂಬಾ ತಪಸ್ಸು ಮಾಡ್ತಾರೆ. ತಪಸ್ಸನ್ನು ಮಾಡಿ ಸ್ವಾಮಿ ಹಿಂಗೆ ಅರ್ಪಣೆ ಅಪ್ಪ. ತಪಸ್ಸಿನಲ್ಲಿ ಪ್ರಧಾನವಾದ ತಪಸ್ಸು ಯಾವುದು ಗೊತ್ತಾ? ಹೊಟ್ಟೆ ಕಾಯಿಸೋದು. ಹೊಟ್ಟೆಯನ್ನು ಕಾಯಿಸುವುದು ಯಾವುದದು? ಉಪವಾಸ. ಆ ತಪಸ್ಸು ದೇವರಿಗೆ ತುಂಬ ಪ್ರೀತಿಯಾಗುತ್ತೆ. ಉಪವಾಸ ವ್ರತ ಶ್ರೀಹರಿಗೆ ತುಂಬ ಪ್ರೀತಿ. ತತ್ರಾಪಿ ಶಾಸ್ತ್ರಗಳನ್ನು ಉಪವಾಸ ಇದ್ದು ಹೇಳಿ, ಉಪವಾಸ ಇದ್ದು ಕೇಳಿಬಿಟ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಮೊದಲನೇ ಸೆಷನ್ ಉಪವಾಸ ಇದ್ದು ಕೇಳಿ ತಕ್ಷಣ ಬ್ರೇಕ್ ಮಾಡ್ಬಿಡೋದು. ಬ್ರೇಕ್ ದ ಫಾಸ್ಟ್. 24 ಗಂಟೆ ತಿಂತಾ ಇದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ. ಅದರಿಂದ ಸ್ವಲ್ಪ ದೇಹಕ್ಕೆ ಅನಾನುಕೂಲವಾಗದೇ ಇರುವಂತೆ, ದೇಹಕ್ಕೆ ತೊಂದರೆ ಆಗದೇ ಇರುವಂತೆ ಉಪವಾಸವನ್ನು ಮಾಡಿ ಶಾಸ್ತ್ರ ಶ್ರವಣ ಮಾಡೋ ದೊಡ್ಡ ತಪಸ್ಸು. ತಪಃ ನ ಅನಶನಾತ್ ಪರಂ. ಎಲ್ಲ ತಪಸ್ಸುಗಳಿಗಿಂತ ಮಿಗಿಲಾದ ತಪಸ್ಸು, ಉಪವಾಸಕ್ಕಿಂತ ಮಿಗಿಲಾದ ತಪಸ್ಸು ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಆದ್ದರಿಂದ ಒಂದು ಕೃಷ್ಣಾಷ್ಟಮಿಯ ಉಪವಾಸವನ್ನು ನಾವು ಮಾಡೋದ್ರಿಂದ ಬರುವಂತಹ ಫಲ ಏನು ಗೊತ್ತಾ? 10 ಕೋಟಿ ಏಕಾದಶಿಯನ್ನು ಮಾಡಿದರೆ ಏನು ಪುಣ್ಯ ಬರುತ್ತೆ, ಅದು ಒಂದು ಕೃಷ್ಣ ಜನ್ಮಾಷ್ಟಮಿಯ ದಿನ ಮಾಡಿದ ಉಪವಾಸದಿಂದ ಕೊಡ್ತಾ ಇದ್ದಾರೆ ದೇವರು. 10 ಕೋಟಿ ಏಕಾದಶಿ ನಮ್ಮ ಲೈಫಲ್ಲಿ ಬರೋದೇ ಇಲ್ಲ. ಬರ್ತಾ ಸಕಲ ವ್ರತಗಳು ಏಕಾದಶಿಯ ಹಿಂದೆ, ಏಕಾದಶಿಗೆ ಮಿಗಿಲ. ನಾವು ಏಕಾದಶಿ ಮಾಡದೆ ಇನ್ನೇನು ವ್ರತ ಮಾಡಿದ್ರು ಪ್ರಯೋಜನ ಇಲ್ಲ. ಶಾಸ್ತ್ರ ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಅದೇನೇನು ಅಂತ ಹೇಳ್ಬಿಟ್ಟಿದ್ದಾರೆ ಮುಂದೆ. ಈಗಿನ್ನೂ ಹೇಳಿದ್ರಲ್ಲ ಆಚಾರ್ಯ, ನಾವು ನರಕಕ್ಕೆ ಹೋಗಲ್ಲ ಅಂತ. ಈಗ ಮತ್ತೆ ನೀವೇ ತಿರುಗಿಬಿಟ್ರಲ್ಲ ಅಂತ ನಾನು ಹೇಳಿದೆ. ಶಾಸ್ತ್ರ ಹೇಳಿದ್ದನ್ನು ಸರಿಯಾಗಿ ಮಾಡ್ಕೊಂಡಿರ್ಬೇಕು. ಈ ಕಾರಣದಿಂದ ತಪಸ್ಸು ಮಾಡ್ತಾರೆ ಜ್ಞಾನಿಗಳು. ಆ ತಪಸ್ಸನ್ನು ಮಾಡಿ ಸ್ವಾಮಿ ನಿಂತು ಮಾಡಿ